ಎಲ್ರಿಗೂ ನಮಸ್ಕಾರ. ನಿರ್ದಿಗಂತದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಿರ್ದಿಗಂತದ ಮುಖ್ಯಸ್ಥರು, ನಿರ್ದಿಗಂತದ ಇಡೀ ತಂಡ, ನಿರ್ದಿಗಂತ ಕುಟುಂಬ ಹಾಗೂ ಅದನ್ನು ಇಲ್ಲಿ ಆಯೋಜಿಸಲಿಕ್ಕೆ ಸಹಾಯ ಮಾಡಿದಂಥ ಅಲೋಷಿಯಸ್ ಕಾಲೇಜಿನ ಎಲ್ಲರಿಗೂ ಹಾಗೂ ಬಂದು ಕೇಳಲಿಕ್ಕೆ ಕುಳಿತಂತಹ ನಿಮಗೆಲ್ಲರಿಗೂ ಮೊದಲನೇದಾಗಿ ನಾನು ನನ್ನ ನಮಸ್ಕಾರಗಳನ್ನು, ಕೃತಜ್ಞತೆಗಳನ್ನು ಹೇಳ್ತೇನೆ. ಗಂಟ್ಲು ಸರಿ ಇಲ್ಲ, ಹಾಗಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನೀರು ಇಟ್ಕೊಂಡಿದ್ದೀನಿ. ಹಾಗಾಗಿ ತುಂಬ ತಿರುಗಾಟ ಮಾಡ್ತಾ ಇರೋದ್ರಿಂದ ಗಂಟ್ಲು ಸರಿ ಇಲ್ಲ. ನನಗೆ ಈಗಾಗಲೇ ಕಳೆದ 1 ಗಂಟೆ ಹೊತ್ತು ಇಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ನೆಲೆಯ ಬೇರೆ ಬೇರೆ ರೀತಿಯ ಜಾನಪದಗಳನ್ನು, ಅದು ಒಂದೆರಡು ಕಡೆಗಳಲ್ಲಿ ಜಾನಪದದ ಅಬ್ಬರವನ್ನು ನಾವು ಕೇಳಿದ್ದೇವೆ. ಜೋಶ್ ಕೂಡ ಇತ್ತು. ಆ ಜೋಶ್ ನಂತರ ಮಾತು ಕೇಳಬೇಕಲ್ಲ, ನೀವೀಗ ಸ್ವಲ್ಪ ಕಷ್ಟಪಟ್ಟು ಕೇಳ್ತೀರಿ ಅಂತ ಭಾವಿಸ್ತೇನೆ. ನನಗೆ ಕೊಟ್ಟ ವಿಷಯ ಕೂಡ ಅಂಥದ್ದೇ, ಸ್ವಲ್ಪ ಬಿಗಿ ವಿಷಯ. ಏನಂದರೆ, ಏನು ವಿಷಯ ಅದು? ಸ್ಥಳೀಯ ಚರಿತ್ರೆಗಳು ಮತ್ತು ಕುಸಿಯುತ್ತಿರೋ ಬಹುತ್ವದ ನೆಲೆಗಳು. ಅದು 2 ಶಬ್ದ ಹೇಳಿದರೂ ಸಾಕಲ್ಲ ಅಲ್ಲ? ಸ್ಥಳೀಯ ಚರಿತ್ರೆಗಳು, ನನಗೆ ಸ್ಥಳೀಯ ಚರಿತ್ರೆಗಳು ತೀರಾ ಏನು ಗೊತ್ತಿಲ್ಲ. ಗೊತ್ತಿರುವ ಮಹಾನುಭಾವರು, ತುಂಬ ತಿಳುವಳಿಕೆ ಇದ್ದವರು, ಅಧ್ಯಯನ ಮಾಡಿದವರು ಎದುರಿಗೆ ನಿಮ್ಮಲ್ಲಿ ತುಂಬ ಜನ ಇದ್ದೀರಿ. ಯಾಕಂದರೆ ನನ್ನ ಅಧ್ಯಯನದ ವಿಷಯ ಚರಿತ್ರೆ ಅಲ್ಲ. ಆದರೆ ಒಂದು ಕಾಲದಲ್ಲಿ ಚರಿತ್ರೆ ಹುಚ್ಚಿಗೆ ಒಳಗಾದವನು ನಾನು. ಅದು ಚರಿತ್ರೆಯ ಹುಚ್ಚು. ಚರಿತ್ರೆ ಅನ್ನುವಾಗಲೇ ಒಂದು ಸಮಸ್ಯೆ ಇದೆ. ಚರಿತ್ರೆ ಅನ್ನೋ ಪದಕ್ಕೆ ಈಗ ಬಳಸೋ ಇನ್ನೊಂದು ಪದ ಇದೆ, ಇತಿಹಾಸ ಅಂತ. ಇತಿಹಾಸಕ್ಕೆ ಚರಿತ್ರೆ, ಹಿಸ್ಟ್ರಿ ಅಂತ ಇನ್ನೊಂದು ಪದ ಬಳಸ್ತೇವೆ ಅಲ್ಲ? ಇದಕ್ಕೆಲ್ಲ ಸ್ವಲ್ಪ ಹತ್ತಿರದ ಮತ್ತು ಸ್ವಲ್ಪ ವ್ಯತ್ಯಾಸ ಇರುವ ಅರ್ಥಗಳೆಲ್ಲ ಇದ್ದಾವೆ. ನಂತರ ನಾವು ಈಗ ಚರಿತ್ರೆ ಅಂಥೇಳಿ ಹೇಳುವುದು ಇತ್ತೀಚೆಗೆ ಬೆಳೆದಂಥ, ಕಳೆದ 2-3 ಶತಮಾನಗಳಿಂದ ಬೆಳೆದಂತಹ ಮನುಷ್ಯನ ನಡಾವಳಿಯನ್ನು ಹೇಳುವಂತಹ ಒಂದು ಕ್ರಮ. ಯಥಾರ್ಥವಾಗಿ ನಡೀತು ಅಂತ ಹೇಳಲಿಕ್ಕೆ ಒಂದು ಶಾಸ್ತ್ರ ಬೆಳೆದು ಬಿಟ್ಟಿದೆ. ಆ ಶಾಸ್ತ್ರದ ಚರಿತ್ರೆ, ಅಲ್ಲೂ ಸಮಸ್ಯೆ ಇದೆ, ಅಲ್ಲೂ ಕೂಡ ಸಮಸ್ಯೆ ಇದೆ. ಮತ್ತು ಹಳೆ ಕಾಲದ ಚರಿತ್ರೆ ನಾವು ಹೇಳ್ತೇವಲ್ಲ, ಚರಿತ್ರೆ ಗ್ರೀಕರಲ್ಲಿ ಶುರುವಾಯಿತು, ನಮ್ಮಲ್ಲಿ ಚರಿತ್ರೆ ಹೇಳುವ ಕ್ರಮ ಇಲ್ಲ, ಇತಿಹಾಸ ಹೇಳುವ ಕ್ರಮ ಇರಲಿಲ್ಲ ಅಂತೇಳಿ ಹೇಳೋದು ಇದೆಯಲ್ಲ. ಗ್ರೀಕರಲ್ಲಿತ್ತು, ನಮ್ಮಲ್ಲಿಲ್ಲ ಅಂತ. ಗ್ರೀಕರಲ್ಲಿ ಇತ್ತು ಅಂತೇಳಿ ಹೇಳೋದು ಕೂಡ ನಾವು ಚರಿತ್ರೆಯ ಜನಕ ಅಂತೇಳಿ ಹೇಳುವ ಹಿರೋಡಟಸ್ನ ಹಿಸ್ಟ್ರೀಸನ್ನು ಅವನು ಹೇಳಿದ್ದನ್ನು. ಆದರೆ ಅವನು ಹೇಳಿದ್ದು ಹಿಸ್ಟ್ರಿ ಅಲ್ಲ, ಈಗ ನಾವು ಹೇಳುವ ಬಗೆಯ ಶಾಸ್ತ್ರೀಯವಾದ ಹಿಸ್ಟ್ರಿ ಅಲ್ಲ ಅದು. ಅದು ಹೇಗಿದೆ ಕೇಳಿದರೆ, ಕಲ್ಲಡನ ರಾಜತರಂಗಿಣಿ ಇದ್ದ ಹಾಗೆ, ಅಥವಾ ಡಿ ವಿ ಚಂದ್ರನ ರಾಜಾವಳಿ ಕಥೆಗಳು ಇದ್ದ ಹಾಗೆ, ಹೀಗೆ ಇದ್ದಾವೆ ಅವೆಲ್ಲ. ಹಾಗಾದರೆ ಎಂಥದ್ದು ಹಿಸ್ಟ್ರಿ? ಆಧುನಿಕ ಸಂದರ್ಭದಲ್ಲಿ, ಅಂದರೆ ಕಳೆದ 200-300 ವರ್ಷಗಳಿಂದೀಚೆಗೆ ಬೆಳೆದಂತಹ ಒಂದು ಹಿಸ್ಟ್ರಿಯ ಕ್ರಮ ಏನು ಕೇಳಿದರೆ, ಬದುಕಿನಲ್ಲಿ ಮನುಷ್ಯನ ನಡಾವಳಿಗಳಲ್ಲಿ ಏನು ನಡೆದಿತ್ತು, ಕಾಲಾನುಗತವಾಗಿ ಏನು ನಡೆದು ಬಂದಿದೆ, ಅದನ್ನು ಹುಡುಕಿ ದಾಖಲಿಸಿ ಹಿಂದೆ ನಾವು ಹೇಗಿದ್ದೆವು, ಅಥವಾ ನಮ್ಮವರು ಅಥವಾ ಅವರು ಹೇಗಿದ್ದರು ಅಂತ ಹೇಳೋದು. ಅದಕ್ಕೆ ತುಂಬ ಶಾಸ್ತ್ರೀಯವಾದ ಕ್ರಮವನ್ನೆಲ್ಲ ಕಂಡುಕೊಂಡಿದ್ದಾರೆ. ಆದರೆ ಆ ಶಾಸ್ತ್ರೀಯ ಕ್ರಮಗಳಲ್ಲಿ ಏನಪ್ಪ ಅಂದರೆ, ಅದು ಕೆಲವು ಯಥಾರ್ಥ ಸಂಗತಿಗಳನ್ನು ಆಧರಿಸಿ ಅದನ್ನು ಕಟ್ಟಲಾಗ್ತದೆ. ಅದರಿಂದ ನಾವು ಯಾವುದನ್ನು ತುಂಬ ಸೈಂಟಿಫಿಕ್ ಆದಂಥ ವೈಚಾರಿಕ ನೆಲೆಯಲ್ಲಿ ಕಟ್ಟಿದಂತಹ ಇತಿಹಾಸ ಅಥವಾ ಚರಿತ್ರೆ ಅಂತ ಹೇಳಿದರೂ ಕೂಡ ಅದಕ್ಕೆ ಅದರದ್ದೇ ಆದ ಇತಿಮಿತಿಗಳಿದ್ದಾವೆ. ಯಾಕೆ ಕೇಳಿದರೆ, ನಡೆದ ಒಂದು ಫ್ಯಾಕ್ಟನ್ನು, ಒಂದು ಯಥಾರ್ಥ ಸಂಗತಿಯನ್ನು, ಆ ಚರಿತ್ರೆಯನ್ನು ಹೇಳುವಾತ ತನ್ನ ಮನಸ್ಸಿನ ತನ್ನ ಹಿನ್ನೆಲೆ, ತನ್ನ ಬೆಳವಣಿಗೆ, ತನ್ನ ಸಂಸ್ಕೃತಿ, ಅದಕ್ಕೆ ಅನುಗುಣವಾಗಿ, ತನ್ನ ತಿಳಿವಿಗೆ, ತನ್ನ ಅರಿವಿಗೆ ಅನುಗುಣವಾಗಿ ಅದನ್ನು ಹೇಗೆ ವ್ಯಾಖ್ಯಾನಿಸ್ತಾನೆ, ಹೇಗೆ ಅರ್ಥೈಸಿ ಹೇಳ್ತಾನೆ ಅನ್ನುವಾಗ ಚರಿತ್ರೆ ವಿಭಿನ್ನ ಆಗಿಬಿಡ್ತದೆ. ನಾವೀಗ ನೋಡ್ತಾ ಇದ್ದೇವೆ, ಯಾವುದೋ ಒಂದು ಸಂಗತಿಯನ್ನು ಒಬ್ಬರು ಒಂದು ರೀತಿ ಹೇಳ್ತಾರೆ, ಇನ್ನೊಬ್ಬರು ಮತ್ತೊಂದು ರೀತಿ ಅದನ್ನು ಅರ್ಥೈಸ್ತಾರೆ. ಅಂದರೆ ಅದನ್ನು ಕಟ್ಟುವ, ಜೋಡಿಸುವ, ಅರ್ಥೈಸುವ ವಿಧಾನದಲ್ಲಿ ಚರಿತ್ರೆ ಬದಲಾಗ್ತಾ ಹೋಗ್ತದೆ. ಆದ್ದರಿಂದ ಚರಿತ್ರೆ ಎನ್ನುವುದು ಕೂಡ, ಇತಿಹಾಸ ಎನ್ನುವುದು ಕೂಡ ಒಂದು ಕಥನ. ನಾವು ಮೊದಲಿಗೆ ಅದನ್ನು ಒಪ್ಕೊಂಡು ಅದರಲ್ಲಿರುವ ಸತ್ಯ ಯಥಾರ್ಥತೆ ಅದೆಲ್ಲ ಏನು ಅನ್ನೋದನ್ನು ನೋಡೋಣ, ಅಷ್ಟನ್ನು ತಗೊಳ್ಬೇಕು. ಅದರಿಂದ ನಾವು ಚರಿತ್ರೆ ಅಂತ ಸಿಕ್ಕಾಪಟ್ಟೆ ಅದಕ್ಕೆ ಏನೋ ನಮಸ್ಕಾರ ಹಾಕೋದು ಬೇಡ, ಆಯಿತಾ? ಚರಿತ್ರೆಗೂ ಸಮಸ್ಯೆಗಳಿದ್ದಾವೆ. ಆದರೆ ಆ ಚರಿತ್ರೆ ನಮಗೆ ನಮ್ಮನ್ನು, ನಮ್ಮ ಹಿಂದಿನವರನ್ನು, ನಮ್ಮ ಬದುಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು.
ಆದರೆ ಮಾಡ್ತದೋ ಅನ್ನೋದು ಬೇರೆ ಪ್ರಶ್ನೆ, ಆಯಿತಾ. ಚರಿತ್ರೆಯಿಂದ ನಾವು ಪಾಠ ಕಲಿಯೋದಿಲ್ಲ ಅನ್ನೋದನ್ನು ನಾವು ಇತ್ತೀಚೆಗೆ ತುಂಬ ಓದಿದ್ದೇವೆ, ಕಲ್ತಿದ್ದೇವೆ. ನಮ್ಮನ್ನು ನೋಡಿ, ನಮ್ಮ ಹಿಂದನ್ನು ನೋಡಿ ಚರಿತ್ರೆಯಿಂದ ಪಾಠ ಕಲಿಯುವುದಿಲ್ಲ ಅನ್ನೋದನ್ನು ನಾವು ಕಲ್ತಿದ್ದೇವೆ, ಆಯಿತಾ. ನಂತರ ಚರಿತ್ರೆ ಹೇಳುವಾಗ ನಾವು ಯಾವ ಚರಿತ್ರೆಯನ್ನು ಹೇಳ್ತೇವೆ, ಯಾರ ಚರಿತ್ರೆಯನ್ನು ಹೇಳ್ತೇವೆ ಅನ್ನೋದು ಕೂಡ ಪ್ರಶ್ನೆ. ಹಿಂದಿನಿಂದ ಹೇಳ್ಕೊಂಬಂದ ಚರಿತ್ರೆ ದೊಡ್ಡವರ ಚರಿತ್ರೆ. ಈಗ ಚರಿತ್ರೆಯ ನಿರೂಪಣೆಯಲ್ಲಿ ಹಲವು ದಾರಿಗಳಿದ್ದಾವೆ. ಶಾಸ್ತ್ರೀಯವಾಗಿ ದಾರಿಯನ್ನು ಕಳೆದರೆ ಖಚಿತವಾದ ಆಧಾರ ಏನಿದೆ ಅನ್ನೋದು ಬೇಕು. ಹಾಗೆ ಖಚಿತವಾದ ಆಧಾರ ಹುಡುಕಬೇಕಿದ್ರೆ ಹಿಂದೆ ಶುರುವಾದಾಗ, ಚರಿತ್ರೆ ಅನ್ನೋದನ್ನು ಕಟ್ಟಲಿಕ್ಕೆ ಶುರುವಾದಾಗ ಶಾಸನಗಳು ಮತ್ತು ಹಿಂದಿನ ಹೇಳಿಕೆಗಳನ್ನು ಆಧಾರವಾಗಿ ತಗೊಳ್ತಾರೆ. ಆದರೆ ಅದಕ್ಕೆ ತುಂಬ ಇತಿಮಿತಿ ಇದೆಯಲ್ಲ. ಶಾಸನಗಳು ಹೇಳಿದ್ದು ಸತ್ಯವಾ ಯಾರಿಗೊತ್ತು? ಹೇಳಿಕ್ಕೆ ಬರೋದಿಲ್ಲ. ಸತ್ಯನ ಹೇಳಿದ್ದಾರೆ ಅವರಂತ ಯಾರಿಗೊತ್ತು? ನಮಗೆ ನೋಡ್ಲಿಕ್ಕೆ ಬರೋದಿಲ್ಲಲ್ಲ. ಆದರೆ ಆ ಶಾಸನಗಳಿಂದ ಹಲವು ಸಂಗತಿಗಳು ಗೊತ್ತಾಗ್ತವೆ. ಅದರ ಹಿಂದೆ ಮುಂದೆ ಏನು ಇದ್ದಿರ್ಬೋದು ಅನ್ನೋದು ಗೊತ್ತಾಗ್ತದೆ. ಅಷ್ಟರಿಂದ ಅಚ್ಚನ್ನು ಆಧರಿಸಿ ಒಂದು ಚರಿತ್ರೆಯನ್ನು ಕಟ್ಟಲಾಗ್ತದೆ. ಹಾಗಾದಾಗ ಕಟ್ಟೂರು ದೊಡ್ಡವರ ಚರಿತ್ರೆ ಆಗ್ತದೆ, ಅದು ರಾಜ ಮಹಾರಾಜರ ಚರಿತ್ರೆ ಆಗ್ತದೆ, ಆಳಿದವರ ಚರಿತ್ರೆ ಆಗ್ತದೆ. ಆಳಿಸಿಕೊಂಡವರ ಚರಿತ್ರೆ ಇರೋದಿಲ್ಲ, ಅದು ಸಮಸ್ಯೆ, ಆಯಿತಾ. ಆಳಿದವರು ಹೇಗೆ ಆಳಿದರು, ಅವರು ಏನೆಲ್ಲ ಮಾಡಿದರು, ಎಷ್ಟು ಹೋರಾಟ ಮಾಡಿದರು, ಅಥವಾ ಯಾರಿಗೇನು ಉಪಕಾರ ಮಾಡಿದರು, ಎಲ್ಲಿ ದೇವಸ್ಥಾನ ಕಟ್ಟಿದರು, ಯಾರಿಗೆ ದಾನ ದತ್ತಿಗಳನ್ನು ನೀಡಿದರು ಇತ್ಯಾದಿಗಳನ್ನು ಹೇಳೋದಕ್ಕೆ ಸಾಧ್ಯ ಆಗಿದೆಯೇ ಹೊರತು ಹೋರಾಟ ಮಾಡಿದವರಲ್ಲಿ ಎಷ್ಟು ಜನ ಸತ್ತರು, ಯಾರ್ಯಾರ ತಾಯಿ ತಂದೆಗಳು ಮಕ್ಕಳನ್ನು ಕಳ್ಕೊಂಡ್ರು, ಯಾರು ವಿಧವೆಯರಾದರು, ಯಾರು ಸಂಕಟಪಟ್ಟರು ಇತ್ಯಾದಿ ಸಂಗತಿಗಳಿಗೆ ಅಲ್ಲಿ ಆಸ್ಪದ ಇಲ್ಲ. ಇದು ದೊಡ್ಡ ಸಮಸ್ಯೆ. ಅದಕ್ಕೆ ನಾವು ಎಲ್ಲಿಗೆ ಹೋಗಬೇಕು? ಕಾವ್ಯಗಳಿಗೆ ಹೋಗಬೇಕು, ಕಾವ್ಯಗಳಲ್ಲಿ ಹುಡುಕಬೇಕು. ಹಾಗಾಗಿ ಚರಿತ್ರೆಯನ್ನು ಕಟ್ಟುವಾಗ ಕಾವ್ಯಗಳನ್ನು ಆಧರಿಸುವ, ಸಾಹಿತ್ಯಗಳನ್ನು ಆಧರಿಸುವ ಇನ್ನೊಂದು ಕ್ರಮ ಬೆಳೆದು ಬಂತು. ಆದರೆ ಕಾವ್ಯಗಳಲ್ಲಿ, ಸಾಹಿತ್ಯ ಕೃತಿಗಳಲ್ಲಿ, ಶಾಸ್ತ್ರೀಯವಾಗಿ ಬೆಳೆದು ಬಂದಂತಹ ಕಾವ್ಯ ಸಾಹಿತ್ಯಗಳಲ್ಲಿ ಎಷ್ಟು ಸಿಕ್ಕಬಹುದು, ಅದು ಇನ್ನೊಂದು ಸಮಸ್ಯೆ. ಆನಂತರ ಚರಿತ್ರೆಯನ್ನು ಕಟ್ಟುವಾಗ ಜಾನಪದಗಳಿಗೆ, ಐತಿಹ್ಯಗಳಿಗೆ ಹೋದರು. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಜನಸಮುದಾಯಗಳು ಬೆಳೆಸ್ಕೊಂಡು ಬಂದಂತಹ ಐತಿಹ್ಯಗಳನ್ನು, ಹಾಡುಗಳನ್ನು, ಜಾನಪದಗಳನ್ನು, ಆಚರಣೆಗಳನ್ನು, ಸಾಂಸ್ಕೃತಿಕವಾದಂಥ ಹಲವು ಸಂಗತಿಗಳನ್ನು ಆಧರಿಸಿ ಅವುಗಳು ಸೂಚಿಸುವ ಕೆಲವು ಸೂಚನೆಗಳನ್ನು ಆಧರಿಸಿ ಚರಿತ್ರೆಯನ್ನು ಕಟ್ಟುವಂತಹ ಕ್ರಮ ಬೆಳೆದು ಬಂತು. ಅದು ಚರಿತ್ರೆಯನ್ನು ಕಟ್ಟುವ ಇನ್ನೊಂದು ಕ್ರಮ. ಅದರಿಂದ ಹೆಚ್ಚಿಗೆ ಬೇರೆ ಬೇರೆ ಬಗೆಯ ಚರಿತ್ರೆಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇದೆಲ್ಲವನ್ನು ಇಟ್ಟುಕೊಂಡು ಚರಿತ್ರೆಯನ್ನು ಕಟ್ಟಲಾಗ್ತದೆ. ಆವಾಗ ಕೂಡ ಸಮಸ್ಯೆ ಇದ್ದದ್ದೇ. ನಾವು ಹೇಳುವ ಚರಿತ್ರೆ ಯಾರು ಹೇಳಿದ್ದು, ಯಾವಾಗ ಹೇಳಿದ್ದು, ಯಾಕೆ ಹೇಳಿದ್ದು, ಯಾವ ನೋಟದಿಂದ ಹೇಳಿದ್ದಾರೆ ಅನ್ನುವಾಗ ಆ ಚರಿತ್ರೆಯ ನೋಟ, ಅದರ ನಮಗೆ ಕೊಡುವ ಅರ್ಥ ಬದಲಾಗುವ ಸಾಧ್ಯತೆ ಹೆಚ್ಚಿಗೆ ಇದೆ. ಇದಿಷ್ಟು ಪೂರ್ವಪೀಠಿಕೆ. ಈ ಹಿನ್ನೆಲೆಯಲ್ಲಿ ನಮ್ಮ ಚರಿತ್ರೆಯನ್ನು ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ, ನಮ್ಮ ಮುಂದಿನ ಅರ್ಥ ಮಾಡಿಕೊಳ್ಳುವ ಹಾಗೆ ಹೇಗೆ ಕಟ್ಟಿದ್ದಾರೆ, ಹೇಗೆ ಕಟ್ಟಲಾಗ್ತದೆ ಅಂತ ನೋಡಬೇಕಾಗ್ತದೆ. ಅದರಲ್ಲಿ ಬೆಳೀತಾ ಬಂದ ಹಾಗೆ, ಅಂದರೆ ಚರಿತ್ರೆಯನ್ನು ಹೇಳುವ, ನಮ್ಮನ್ನು ನಾವು ನೋಡಿಕೊಳ್ಳುವ ಈ ಬಗೆ ಬೆಳೀತಾ ಬಂದ ಹಾಗೆ ನಾಡಿನ ಎಲ್ಲ ಕಡೆಗಳಲ್ಲಿರುವ ಸ್ಥಳೀಯ ಚರಿತ್ರೆಗಳಿಗೆ ಆಸ್ಪದಗಳು ಸಿಗ್ತದೆ. ಅದನ್ನು ನೋಡಬೇಕಾಗ್ತದೆ. ಒಂದು ದೇಶ ಅಂತ ಹೇಳಿದರೆ ಭಾರತದಷ್ಟು ವಿಸ್ತಾರವಾದ ದೇಶ ಅಲ್ಲ, ಅಥವಾ ಕರ್ನಾಟಕ ಅಂದರೆ ಅಲ್ಲಿಂದ ಇಲ್ಲಿ ತನಕ ಹಬ್ಬಿದ ಕಾವೇರಿಯಿಂದ ಗೋದಾವರಿ ವರಮಿರ್ಪನಾಡದ ಅದು ಮಾತ್ರ ಅಲ್ಲ, ಅಥವಾ ತೆಂಕೋರಿ ಮೊದಲು ಒಡ ವೆಂಗಡವರೇ ಇರುವ ತಮಿಳುನಾಡು ಮಾತ್ರ ಅಲ್ಲ, ಇನ್ನೂ ಏನೇನೋ ಇದೆಯಲ್ಲ. ಸಣ್ಣ ಸಣ್ಣ ಪುಟ್ಟ ಪುಟ್ಟ ಸಮುದಾಯಗಳು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಗೊಂಡ್ರೆ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ತಗೊಂಡ್ರೆ ಇಲ್ಲಿ ಎಷ್ಟು ಬಗೆಯ ಬದುಕುಗಳಿದ್ದಾವೆ, ಎಷ್ಟು ಬಗೆಯ ಜನಸಮುದಾಯಗಳು ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಸಾಂಸ್ಕೃತಿಕ ಹಿನ್ನೆಲೆಗಳನ್ನು ಇಟ್ಕೊಂಡು ಬದುಕುವವರಿದ್ದಾರೆ. ಇದನ್ನು ಹೇಳುವುದು ಬೇಡವೇ? ಹಾಗೆ ಹೇಳಲಿಕ್ಕೆ ಹೊರಟಾಗ ಸ್ಥಳೀಯ ಚರಿತ್ರೆಗಳಿಗೆ ಒಂದು ಪ್ರಾಧಾನ್ಯತೆ ಬರ್ತದೆ. ಹಾಗೆ ಹೇಳಲಿಕ್ಕೆ ಹೊರಟಾಗ ನಮ್ಮ ಹಿನ್ನೆಲೆ ಏನು, ನಾವು ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಸ್ಥಳೀಯ ಚರಿತ್ರೆಗಳಿಗೆ ಆಸ್ಪದ ಸಿಕ್ಕಿದ್ದು, ಅವುಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ದು ಇತಿಹಾಸಕಾರರು ಎಲ್ಲ. ಹಾಗೆ ಬಂದಾಗ ಸ್ಥಳೀಯ ಚರಿತ್ರೆಗಳನ್ನು ನಾವು ಅಧ್ಯಯನ ಮಾಡಿ ತುಂಬ ಕಡಿಮೆ. ಈಗ ನಾವು ಇಲ್ಲೇ ಎಲ್ಲ ನೋಡಿದರೆ ನಮಗೆ ಇಲ್ಲಿನ ದಕ್ಷಿಣ ಕನ್ನಡದ ಚರಿತ್ರೆ ಅಥವಾ ಈ ಮಂಗಳೂರಿನ ಚರಿತ್ರೆ ತುಂಬ ಹಿಂದಕ್ಕೆ ಹೋಗೋದು ಬೇಡ. ಇತ್ತೀಚಿನ ಚರಿತ್ರೆ ಏನಾದರೂ ಗೊತ್ತಾ ಕೇಳಿದರೆ ಗಟ್ಟಿ ಹೇಳಲಿಕ್ಕೆ ಬರೋದಿಲ್ಲ. ಸರಿ, ಶಾಸನಗಳು ಏನೋ ಹೇಳ್ತವೆ, ಪಾಠದನಗಳು ಹೇಳ್ತವೆ, ಜಾನಪದ ಸಂಗತಿಗಳು ಹೇಳ್ತವೆ, ಅದನ್ನೆಲ್ಲ ಇಟ್ಕೊಂಡು ಮಂಗಳೂರಿನ ಕತೆ ಅಥವಾ ಇಲ್ಲೇ ಆಚೆಚೆಗಿರುವ ಊರಿನ ಕತೆ, ಇಲ್ಲಿ ಆಳಿದವ್ರ ಕತೆ, ಇಲ್ಲಿ ಬದುಕು ಹೀಗಿದೆ ಎಲ್ಲ ಹೇಳ್ಬೋದು. ಅದೆಲ್ಲ ಹೇಳ್ತಾರೆ ಸರಿ. ಆದರೆ ಅಷ್ಟೇ ಸಾಕಾಗ್ತದ? ಅಷ್ಟರಿಂದ ನಾವು ಏನನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ, ಅದನ್ನು ಯಾವ ರೂಪದಲ್ಲಿ ಹೇಳ್ತಾ ಇದ್ದೇವೆ,
ಅನ್ನೋದನ್ನು ನೋಡಬೇಕಾಗ್ತದೆ. ಹಾಗೆ ನೋಡ್ಲಿಕ್ಕೆ ಹೊರಟಾಗ ನಮಗೆ ವಿಭಿನ್ನ ನೆಲೆಯ ವಿಭಿನ್ನ ಅರ್ಥಗಳ ಚರಿತ್ರೆಯ ನೇಸಲುಗಳು ಸಿಗ್ತವೆ. ಅಂಥ ಪ್ರಯತ್ನಗಳನ್ನು ವಿದ್ವಾಂಸರೆಲ್ಲ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಹೇಳಿದಾಗ ಕೂಡ ಬರುವುದೇ, ನಮ್ಮಲ್ಲಿ ಆಳಿದವರು ಯಾರೆಲ್ಲ, ಅಲ್ಲಿ ಬೈರರಸರು, ಇಲ್ಲಿ ಬಂಗಾರಸರು, ಅಲ್ಲಿ ಹಬ್ಬಕ್ಕ, ಇಲ್ಲಿ ಇನ್ಯಾರೋ, ಅಲ್ಲಿ ಹೀಗಿಂದೆ ಇಂಥ ಕಥೆಗಳನ್ನು ಹೇಳ್ತೇವೆ. ಅದಲ್ಲದೆ ಇನ್ನು ಬೇರೆ ರೀತಿಯಲ್ಲಿ ಜನಸಮುದಾಯದ ಕಥೆಯನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಹುಡುಕಾಟವನ್ನು ಮಾಡಿದ್ದಾರೆ. ಅಪರೂಪಕ್ಕೆ ಕೆಲವರು ಮಾಡಿದ್ದಾರೆ. ಅದು ಸಾಕಷ್ಟು ನೆಲೆಯಲ್ಲಿ ಆಗಿಲ್ಲ, ಆ ಅರ್ಥದಲ್ಲಿ ಆಗಿಲ್ಲ ಅಂಥೇಳಿ ಹೇಳ್ಬೋದು. ಈಗ ನಂತರ ಆಗದೇ ಇರಲಿಕ್ಕೆ ಹಲವು ಕಾರಣಗಳು. ಈಗ ಇಂದಿನ ಸಂದರ್ಭದಲ್ಲಿ ಅಂಥ ಪ್ರಯತ್ನಗಳಿಗೆ ಅಡೆತಡೆಗಳು ಹೆಚ್ಚಾಗುವ ಸಾಧ್ಯತೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಹಾಗೆ ಈಗ ಬಹುಸ್ತರೀಯವಾದಂಥ, ಬಹು ಹಿನ್ನೆಲೆ ಇರುವ, ಬಹು ನೆಲೆ ಇರುವ ಈ ಬಹುಮುಖಿಯಾದಂಥ ಬದುಕಿನ ವಿಸ್ತಾರವನ್ನು, ಬದುಕಿನ ನೆಲೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟರೆ ನಮಗೆ ನಾವೇನು, ನಮ್ಮ ಸಮಾಜ ಏನು, ನಮ್ಮ ಸಂಸ್ಕೃತಿ ಏನು ಅನ್ನೋದು ಅರ್ಥ ಆಗ್ತದೆ. ಇದನ್ನೆಲ್ಲ ಒಳಗೊಂಡ ಸಂಸ್ಕೃತಿ ಅಲ್ವಾ ನಮ್ಮದು. ಆದರೆ ನಮ್ಮ ಸಮಸ್ಯೆಯನ್ನು ಕೇಳಿದರೆ, ಇತ್ತೀಚಿನ ಸಮಸ್ಯೆಯನ್ನು ಕೇಳಿದರೆ, ನಾವು ಹಾಗೆ ನೋಡಲಿಕ್ಕೆ ಆಗದ ರೀತಿಯಲ್ಲಿ ನಮ್ಮ ಸಮಾಜ ಓಡ್ತಾ ಇದೆ ಅಥವಾ ಧಾವಿಸ್ತಾ ಇದೆ ಅಂತ ಅನ್ನಿಸ್ತದೆ. ಈಗ ನೋಡಿ, ನಾವು ಮಂಗಳೂರಿನಲ್ಲಿ ಈಗ ನಾವು ಇಲ್ಲಿದ್ದೇವೆ. ಮಂಗಳೂರಿನಲ್ಲಿ ಇಲ್ಲೊಂದು KS ರಾವ್ ರಸ್ತೆ ಅಂತಿದೆ. ಎಷ್ಟು ಜನರಿಗೆ ಅದು ಏನು ಅಂತ ಯಾರಿಗೆ ಗೊತ್ತು? ಕೆಲವರಿಗೆ ಗೊತ್ತು, ಸರಿ, ಹಿರಿಯರಿಗೆ ಗೊತ್ತು ಅಲ್ವಾ. ಬಾವುಟಗುಡ್ಡೆ ಅಂತಿದೆ. ಅದು ಯಾಕೆ ಬಾವುಟಗುಡ್ಡ? ಇಂಥದ್ದು ತುಂಬ ಇದೆ. ಅದರ ಬಾವುಟಗುಡ್ಡದ ಹಿನ್ನೆಲೆ ಏನಿದೆ? ಅಲ್ಲಿ ಏನೋ ಕಥೆ ಇದೆ ಅಲ್ವಾ, ಒಂದು ಹೋರಾಟದ ಕಥೆ ಇದೆ. ಅಥವಾ ಕಾರ್ನಾಡ್ ಸದಾಶಿವರಾಯರು ಅಂತ ಎಷ್ಟು ಜನರಿಗೆ ಗೊತ್ತು? ಇತಿಹಾಸಕ್ಕೆ ಹಳೆ ಕಾಲಕ್ಕೆ ಹೋಗೋದು ಬೇಡ, ಒಂದು ಶತಮಾನದ ಈಚಿನ ಕಥೆಯಲ್ಲೇ ನಮಗೆ ಕಾರ್ನಾಡ್ ಸದಾಶಿವರಾಯರು ಗೊತ್ತಿಲ್ಲ, ಕುದ್ಮುಲ್ ರಂಗರಾಯರು ಗೊತ್ತಿಲ್ಲ, ಕಾಮರಾದೇವಿ ಚಟ್ಟೋಪಾಧ್ಯಾಯ ಗೊತ್ತಿಲ್ಲ ಅಲ್ವಾ. ಇವರೆಲ್ಲ ಇಲ್ಲಿನವರಲ್ವಾ, ಮಂಗಳೂರವರಲ್ವಾ. ಇವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಇನ್ನು ನಮಗೆ ಇನ್ನು ಏನು ಗೊತ್ತಾಗ್ತದೆ? ಅಥವಾ ಏನು ಗೊತ್ತು ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಲ್ವಾ. ನಾವು ಉದ್ದುದ್ದ ಕತೆ, ದೊಡ್ಡ ದೊಡ್ಡ ಕತೆ, ಮಹಾ ಕಥನಗಳನ್ನು ಹೇಳಲಿಕ್ಕೆ ಹೊರಡ್ತೇವೆ. ಆದರೆ ನಮಗೆ ಇಲ್ಲಿಂದೇ ಗೊತ್ತಿಲ್ಲ. ಅಂದರೆ ತುಂಬ ಬೇಸ್ ಲೆವೆಲ್ ಅಂತೇಳಿ ಹೇಳ್ತೇವಲ್ಲ, ನಮ್ಮ ಊರಿನ ಮಹಾಗಣ್ಯ ಪುರುಷರ ಸ್ವಾತಂತ್ರ್ಯಕ್ಕಾಗಿ ಜೀವ ತೆತ್ತವರು ಅವರಲ್ಲ ಅಲ್ವಾ, ಸದಾಶಿವರಾಯರು. ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ನಮಗೆ ಪಾಠಗಳಲ್ಲಿ ಕೂಡ ಹೇಳೋದಿಲ್ಲ ಅಲ್ವಾ, ಹೇಳೋದಿಲ್ಲ. ಈ ವರ್ಷ ಮೊನ್ನೆ ಅಷ್ಟೇ 24 ಮುಗಿದು 25ನೇ ವರ್ಷಕ್ಕೆ ಬಂದಿದ್ದೇವೆ ಅಲ್ಲ ನಾವು ಅಲ್ಲ. ಸರಿಯಾಗಿ 100 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಬೆಳಗಾಂನಲ್ಲಿ ನಡೆಯಿತು. ಆ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದು ಮೊದಲ ಬಾರಿಗೆ ಮತ್ತು ಒಂದೇ ಸರಿ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿದ್ದು ಗಾಂಧೀಜಿಯವರು. ಆ ಅಧಿವೇಶನದಲ್ಲಿ ಕರ್ನಾಟಕದಲ್ಲಿ ಮುಂದಾಳಾಗಿ ನಡೆಸಿದವರು ದೇಶಪಾಂಡೆ ರಾಯರು ಮತ್ತು ಇವರು ಗಂಗಾಧರ ರಾಯರು ಮತ್ತು ಕಾರ್ನಾಡ್ ಸದಾಶಿವರಾಯರು. ನಂತರ ಆ ಅಧಿವೇಶನದಲ್ಲಿ ಸ್ವಾತಂತ್ರ್ಯ ಹೋರಾಟದ ರೂಪುರೇಷೆಗಳು ಹೇಗಾಗಬೇಕು, ನಮ್ಮ ಸ್ವಾತಂತ್ರ್ಯ ಹೋರಾಟದ ನೋಟ ಏನಿರ್ತದೆ, ಅದು ಪ್ರಜಾಪ್ರಭುತ್ವದ ದಾರಿಯಲ್ಲಿ, ಗಣತಂತ್ರದ ದಾರಿಯಲ್ಲಿ ಅದು ಸಾಗಬೇಕು ಎನ್ನುವಂತಹ ಎಲ್ಲ ಮೂಲ ರೂಪುರೇಷೆಗಳು ಅಂದಿನ ಅಧಿವೇಶನದಲ್ಲಿ ಆದದ್ದು. ಆ 3-4 ದಿವಸಗಳ ಅಧಿವೇಶನದಲ್ಲಿ ರೂಪುಗೊಂಡದ್ದು. ಅದಕ್ಕೂ ಹಿಂದೆ ಇನ್ನೊಂದು ಲಾಹೋರ್ ಅಧಿವೇಶನ ಇದೆ ಅಲ್ವಾ. ಇದು ನಮ್ಮಲ್ಲಿ ಆದದ್ದು. ಸರಿಯಾಗಿ 100 ವರ್ಷ ಆಯಿತು. ನಂತರ ಅದರಲ್ಲಿ ಪ್ರಧಾನ ಪಾತ್ರ ವಹಿಸಿದವರು ನಮ್ಮ ಸದಾಶಿವರಾಯರು, ನಮಗೆ ಗೊತ್ತಿಲ್ಲ. ಹೀಗೆ ಕಮಲಾದೇವಿ ನಮಗೆ ಗೊತ್ತಿಲ್ಲ. ನಂತರ ನಮಗೆ ಜ್ಯೋತಿಬಾ ಫುಲೆ ಗೊತ್ತು, ಆದರೆ ನಮ್ಮವರೇ ಆದ ಕುದ್ಮಲ್ ರಂಗರಾಯರು ಗೊತ್ತಿಲ್ಲ. ಗಾಂಧೀಜಿಯವರಿಗಿಂತ ಹಿಂದೆ ಇಲ್ಲಿ ಒಂದು ಸಮಾಜ ಸುಧಾರಣೆಯ ತುಂಬ ಸೂಕ್ಷ್ಮವಾದ ನೆಲೆಯ ಚಟುವಟಿಕೆಗಳನ್ನು, ಅಸ್ಪೃಶ್ಯತೆಯ ನಿವಾರಣೆಗಾಗಿ ಕೆಲಸ ಮಾಡಿದವರು, ಎಲ್ಲರೂ ಒಂದು ಅಂತ ಬಾಳಬೇಕು ಅಂತ ಹೇಳಿದವರು, ಹಾಗೆ ನಡೆಸಿದವರು, ಅದರಿಂದ ಸಮಾಜದಲ್ಲಿ ನೋವು ತಿಂದವರು ಕುದ್ಮಲ್ ರಂಗರಾಯರು. ಇದೆಲ್ಲ ತೀರಾ ಹಳೆಯ ಕಥೆ ಅಲ್ಲಲ್ಲ, ಇದು ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಇತಿಹಾಸವನ್ನು ಹೇಳುವ ವಿಧಾನ ಬದಲಾಗಿದೆ. ನಾವು ನಮ್ಮನ್ನು ಯಾವುದೋ ದೊಡ್ಡ ಮಟ್ಟದಲ್ಲಿ ಏನು ಹೇಳ್ತೇವೆ, ಪ್ಯಾನ್ ಇಂಡಿಯನ್ ಲೆವೆಲ್ನಲ್ಲಿ ನಾವು ನೋಡ್ತಾ ಹೋಗ್ತೇವೆ ಬಿಟ್ಟರೆ ನಮ್ಮ ಹತ್ತಿರದನ್ನು ನೋಡೋದಿಲ್ಲ.
ನಾವು ಮೊದಲು ಹತ್ತಿರ ನಮ್ಮ ಹಳ್ಳಿ ನೋಡ್ಕೊಳ್ಬೇಕು. ನಮ್ಮ ಊರು, ನಮ್ಮ ಹಳ್ಳಿ, ನಮ್ಮ ಜೊತೆಗಿನವರು, ನಮ್ಮ ಸುತ್ತಮುತ್ತಲಿನವರು ನೋಡಿದ್ರ ಮೂಲಕ ನಾವು ವಿಸ್ತಾರ ಆಗಬೇಕಲ್ಲದೆ ವಿಸ್ತಾರದಿಂದ ಹತ್ತಿರಕ್ಕೆ ಬರೋದಲ್ಲ. ಇಲ್ಲಿಂದ ವಿಸ್ತಾರ ಆಗ್ತಾ ಹೋಗಬೇಕು. ನಮ್ಮ ಲೋಕ ವಿಸ್ತಾರ ಆಗಬೇಕಾದ ಹೀಗೆ. ಲೋಕ ವಿಸ್ತಾರದ ದಾರಿ ಬದಲಾಗಿದೆ. ಈ ಲೋಕ ವಿಸ್ತಾರದ ಅಂದರೆ ಲೋಕವನ್ನು ಅರ್ಥೈಸಿಕೊಳ್ಳುವ ಈ ವಿಸ್ತಾರದ ದಾರಿ ಬದಲಾಗುವುದರಿಂದಾಗಿ ಅದು ನಾವು ಅಲ್ಲಿಂದ ಇಲ್ಲಿಗೆ ಬರಬೇಕು, ಮೊದಲು ನೋಟ ಇರೋದು ದೂರದಲ್ಲಿ, ಅಲ್ಲಿಂದ ಇಲ್ಲಿಗೆ ಬರಬೇಕು ಅನ್ನೋ ಸಂಕುಚಿತ ಆಗ್ತಾ ಬರ್ತದೆ, ವಿಸ್ತಾರ ಆಗ್ತಾ ಹೋಗೋದಿಲ್ಲ ಬಹುಶಃ. ಅದು ನಾವು ನೋಡುವ ನೋಟದ ಕ್ರಮ, ಅಥವಾ ನಮಗೆ ನಮ್ಮ ಮಕ್ಕಳಿಗೆ ಕಲಿಸುವ ವಿಧಾನದ ಏನು ಹೇಳಬೇಕದು ದಾರಿ ತಪ್ಪಿ ಹೋಗಿದೆ. ಆದ್ದರಿಂದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಒಂದು 50-45 ವರ್ಷ ಹಿಂದೆ ನಾವು ನಮ್ಮ ಯುವ ಪೀಳಿಗೆಯನ್ನು ನೋಡುವುದಕ್ಕೂ ಆ ಯುವ ಪೀಳಿಗೆಯ ಕಣ್ಣುಗಳಿಗೂ ಅವರ ಕನಸುಗಳು ಈಗಿನ ಯುವ ಪೀಳಿಗೆಯ ನೋಟ, ಕಣ್ಣುಗಳು, ಕನಸುಗಳು ಬದಲಾಗ್ತಾ ಇದ್ದಾವೆ ತುಂಬ ತ್ವರಿತವಾಗಿ, ತುಂಬ ಚುರುಕಾಗಿ. ಅದನ್ನು ಹೇಗೆ ನಾವು ಯಾಕೆ ಅಂತ ನೋಡಬೇಕಲ್ವಾ? ಯಾಕೆ ಕೇಳಿದರೆ ಚರಿತ್ರೆಯ ನೋಟ ಹಿಂದೆ ಮುಂದಾರದ್ದೇ ಕಾರಣ, ನಂತರ ಚರಿತ್ರೆಯ ನೋಟ ಸಂಕುಚಿತವಾದದ್ದೇ ಕಾರಣ, ಚರಿತ್ರೆಯ ಅರ್ಥೈಸುವಿಕೆ ಅದು ಸಂಕುಚಿತವಾದದ್ದೇ ಕಾರಣ. ಅದರಿಂದ ಅದಕ್ಕೆ ಏನು ಅಂತ ನಾವು ಹುಡುಕಾಟ ಮಾಡಬೇಕಾಗ್ತದೆ. ನೋಡಿ, ಬೇರೆ ಏನು ಬೇಡ, ಅದು ಅರ್ಥ ವ್ಯತ್ಯಾಸ ಆಗೋದಕ್ಕೊಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ, ಈಗ ನಾನು ಒಂದು ಪಠ್ಯಪುಸ್ತಕಗಳಲ್ಲೂ ಓದಿದ್ದೇನೆ ಇದನ್ನು, ನಂತರ ಮೊನ್ನೆ ಯಾರೋ ಹೇಳಿದರು ಕೇಳಿದೆ, ಇನ್ನೂ ಒಂದು 2-3 ಕಡೆಯಲ್ಲಿ ಇದೇ ಮಾತುಗಳನ್ನು ನಾನು ಕೇಳಿದೆ. ಏನು ಚರ್ಚೆ ಬಂತು ಅಂದರೆ, ಪಠ್ಯಪುಸ್ತಕಗಳಲ್ಲಿ ಇದು ನಾನೇ ಓದಿದ್ದು ಸಂಗತಿ. ಏನು ಕೇಳಿದರೆ, ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು, ಅಷ್ಟೆಲ್ಲ ಮಾಡಿದರು. ಗಾಂಧೀಜಿಯವರು ಇನ್ನೂ ಎಲ್ಲ ಇದ್ದರು, ಸ್ವಾತಂತ್ರ್ಯ ಹೋರಾಟ ನಡೆಯಿತು, 47ನೇ ಇಸ್ವಿಲಿ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಒಂದೇ ವರ್ಷದಲ್ಲಿ ಗಾಂಧಿಯವರು ನಿಧನರಾದರು. ಏನಾಯ್ತು ಹೇಳಿ? ಒಂದೇ ವರ್ಷದಲ್ಲಿ ಗಾಂಧಿಯವರು ನಿಧನರಾದರು ಅಂದಾಗ ಹಾಗೆ ಹೇಳುವ ನಿರೂಪಣೆಯ ವಿಧಾನದಲ್ಲೇ ನಾವು ಒಂದು ದೊಡ್ಡ ಚರಿತ್ರೆಯ ಸತ್ಯವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅನ್ನುವುದು ನಮಗೆ ಎಚ್ಚರ ಇಲ್ಲ. ಗಾಂಧಿಯವರು ನಿಧನರಾದದ್ದಲ್ಲ ಅಲ್ಲ, ಗಾಂಧಿಯವರನ್ನು ಕೊಲೆ ಮಾಡಲಾಯಿತು ಅಲ್ವಾ? ಕೊಲೆ ಮಾಡಲಾಯಿತು ಅಂತ ಹೇಳಿದ ಕೂಡಲೇ ಕೆಲವರಿಗೆ ಅಪಾಯ, ಯಾರು ಯಾಕೆ ಅನ್ನೋದೆಲ್ಲ ಉತ್ತರಿಸ್ಬೇಕಲ್ಲ. ಅದು ತಲೆ ಬಿಸಿ ಯಾಕೆ ಅಲ್ವಾ? ತಲೆ ಬಿಸಿ ಯಾಕೆ? ಮತ್ತು ಅದನ್ನೆಲ್ಲ ಹೇಳಲಿಕ್ಕೆ ಹೊರಟಾಗ ಅದು ಕೇಳುವ ಮಕ್ಕಳಿಗೆ ಇನ್ನೇನು ಎಲ್ಲ ಹೇಳಬೇಕಾಗ್ತದಲ್ಲ. ಅದೆಲ್ಲ ಹೇಳುವುದು ನಮಗೆ ಬೇಡ. ಗಾಂಧಿ ನಿಧನರಾಯಿತು ಅಂದ್ರೆ ಆದರೂ ಅಂದ್ರೆ ಓಕೆ ಅಲ್ಲ, ಸಿಂಪಲ್. ಗಾಂಧಿ ನಿಧನರಾದರು. ಮತ್ತೊಂದು ಇದೆ, ಗಾಂಧಿ ನಿಧನರಾದದ್ದು ಇನ್ನೊಂದು, ಗಾಂಧಿಯ ವಧೆ ಆಯಿತು ಅಂತ ಹೇಳಿದವರು ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಗಾಂಧೀಜಿಯವರ ವಧೆ ಆಯಿತು ಅಂತ. ಗಾಂಧೀಜಿಯವರ ವಧೆ ಆಯಿತು ಅಂದ್ರೆ ಏನರ್ಥ? ರಾವಣನ ವಧೆ ಆಯಿತು ಅಂತ, ಹಾಗೆ ಗೊತ್ತಾಯ್ತಾ? ವಧೆ ಅನ್ನೋದಕ್ಕೆ ಅರ್ಥ ಬೇರೆ, ನಿಧನ ಅನ್ನೋದಕ್ಕೆ ಅರ್ಥ ಬೇರೆ, ಹತ್ಯೆ ಅನ್ನೋದಕ್ಕೆ ಅರ್ಥ ಬೇರೆ ಅಲ್ವಾ? ಪದಗಳನ್ನು ಪಲ್ಲಟ ಮಾಡುವುದರಲ್ಲಿ ಇತಿಹಾಸವನ್ನು ಬದಲಿಸ್ತಾ ಇದ್ದೇವೆ, ಇತಿಹಾಸದ ನಿರೂಪಣೆಯನ್ನು ಬದಲಿಸ್ತಾ ಇದ್ದೇವೆ ಅಲ್ವಾ? ಇದರಿಂದ ಏನಾಗ್ತದೆ? ಇದರಿಂದ ಅದು ಉದ್ದೇಶಪೂರ್ವಕವಾಗಿ ಮಾಡೋದು. ಇಂಥದ್ದು 1000 ಇದೆ. ಅಂದರೆ ನಮ್ಮ ತಿಳುವಳಿಕೆಯನ್ನು ಮಸುಕು ಮಾಡುವ, ನಮ್ಮ ನೆನಪನ್ನು ಮಸುಕು ಮಾಡುವ ಇಂಥದ್ದು ತುಂಬ ನಡೀತದೆ. ಇದು ಚಿಕ್ಕ ಶಾಲೆಯಿಂದ ಹಿಡಿದು ವಿಶ್ವವಿದ್ಯಾಲಯಗಳವರೆಗೆ ನಡೀತದೆ. ಯಾಕಂದರೆ ನಮ್ಮನ್ನು ತಿದ್ದಲಿಕ್ಕೆ ಒಂದೇ ಒಂದು ಅವಕಾಶ ಇರೋದು ಅವರಿಗೆ ಮಾತ್ರ ಅಲ್ಲ, ಮುಖ್ಯವಾಗಿ ಇರುವುದು ಶಿಕ್ಷಕರಿಗಲ್ವ. ಮೊದಲನೇ ಕೆಲಸ ಶಿಕ್ಷಕರದ್ದು, ಎರಡನೇ ಕೆಲಸ ಸಾಹಿತಿಗಳದ್ದು. ಇವರಿಬ್ಬರು ತಮ್ಮ ಕೆಲಸ ಮರ್ತಿದ್ದಾರೆ. ಮುಖ್ಯವಾಗಿ ರಂಗಭೂಮಿಯವರು ಮಾಡಬೇಕು, ಅವರು ಮರಿತಾ ಇದ್ದಾರೆ ಅಲ್ವಾ? ರಂಗಭೂಮಿಯವರಿಗೆ ಯಾಕೆ ಅಂತ ಕೇಳ್ತಾರೆ. ಸುಮ್ಮನೆ ನಾಟಕ ಮಾಡಿದ್ರೆ ಸಾಕಲ್ಲ, ಈ ಅಧಿಕ ಪ್ರಸಂಗ ಎಲ್ಲ ಯಾಕೆ ರಂಗಭೂಮಿಯವರಿಗೆ ಅಂತ ಕೇಳುವವರು ಇದ್ದಾರೆ, ನನ್ನ ಹತ್ರ ಕೇಳಿದ್ದಾರೆ. ಆಯಿತಾ? ಯಾಕೆ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬೇಕು ನೀವು? ಮತ್ತು ಏನು ಹೇಳಬೇಕಪ್ಪ ನಾವು ಚಂದ ನಾಟಕ ಮಾಡಿಕೊಂಡು ಚಪ್ಪಾಳೆ ಕಿಡ್ಸ್ಲಿಕ್ಕೆ ಇರುವವರಲ್ಲ ಅಲ್ವಾ? ಏನಾದರೂ ಹೇಳಬೇಕು, ಏನಾದರೂ ತಿಳಿಸಬೇಕು, ಅದು ಉದ್ದೇಶ ಅಲ್ವಾ? ನೋಡಿ, ಇನ್ನೊಂದು ಕತೆ. ನಾನಿರುವ ನನ್ನ ಊರಿನಲ್ಲಿ ಮೊದಲು ಹತ್ತಿರದಲ್ಲಿ ಕಂಡ್ಲೂರು ಅಂತ ಒಂದು ಊರಿದೆ, ಇಲ್ಲಿ ಹತ್ತಿರ ಬಪ್ಪನಾಡಿದೆ. ನಾನು ಬೇರೆ ಬೇರೆ ಕಡೆಗಳಿಗೆ ಎಳಿತಾ ಇರ್ತೇನೆ ವಿಷಯವನ್ನು. ಬಪ್ಪನಾಡು ಇದೆ, ನಿಮ್ಗೆ ಗೊತ್ತಿದೆ. ಬಪ್ಪನಾಡಿನ ವಿಶೇಷ ನಿಮಗೆ ಗೊತ್ತಿದೆ.
ಬೊಬ್ಬರಿಯನ ಕತೆ ನಿಮಗೆ ಗೊತ್ತಿದೆ. ಬಹುಶಃ ನಿನ್ನೆ ಬಿಳಿಮಲೆಯವರು ಅಂತ ತುಂಬ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕಾಣ್ತದೆ ಅಲ್ವಾ? ಬೊಬ್ಬರಿಯನ ಕತೆ. ಬೊಬ್ಬರ್ಯ ಏನು? ಬೊಬ್ಬರ್ಯ ಈಗ ನಮ್ಮಲ್ಲಿ ಬೊಬ್ಬರ್ಯ, ಮಲಯಾಳ ಬೊಬ್ಬರ್ಯ, ಇನ್ನೊಂದು ಬೊಬ್ಬರ್ಯ ಎಲ್ಲ ಹಾಕಿ ಅವನಿಗೆ ಜನಿವಾರ ಹಾಕಿ ಪೂಜೆ ಮಾಡಿ ಎಲ್ಲದೂ ಶಾಸ್ತ್ರ ಇದೆ ಈಗ. ಆದರೆ ಬೊಬ್ಬರ್ಯ ಒಬ್ಬ ಮುಸ್ಲಿಂ ವ್ಯಾಪಾರಿ. ಅದು ನಮ್ಮಲ್ಲಿ ದೈವವಾಗಿ, ಎಲ್ಲರ ದೈವವಾಗಿ ಬಂದಿದ್ದಾನೆ. ಅಲಿಭೂತ ಇದೆ. ಬಪ್ಪನಾಡಿನ ಕಥೆ ಇದೆ. ಕಂಡ್ಲೂರಿನಲ್ಲಿ ಮೊದಲು, ಕಂಡ್ಲೂರು ಅಂತ ನಮ್ಮಲ್ಲಿ ಅಲ್ಲೊಂದು ಮಾರಿ ದೇವಸ್ಥಾನ ಇದೆ, ಮಾರಿಯಮ್ಮನ ದೇವಸ್ಥಾನ ಇದೆ. ಆ ಮಾರಿಯಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡೋರು ಬ್ರಾಹ್ಮಣರಲ್ಲ, ಜೋಗಿಗಳು, ಬಳೆಗಾರರು. ಬಳೆಗಾರರಿಂದ, ಅದು ತುಂಬ ಕಡೆಯಲ್ಲಿದೆ, ಬಳೆಗಾರರಿಂದ ಪೂಜಿಸಲ್ಪಡುವ ಮಾರಿ ಇದೆ ಅಲ್ಲಿ. ಅಲ್ಲಿಗೆ ವರ್ಷಕ್ಕೆ ಒಂದು ಸರಿ ಬ್ರಾಹ್ಮಣರ ಪೂಜೆ ಇರ್ತದೆ. ನಂತರ ಅದು ಒಂದು ದಿವಸ ಮಾತ್ರ. ಆ ಜಾತ್ರೆಯಲ್ಲಿ ಬಳೆಗಾರರು ಪೂಜೆ ಮಾಡೋದು, ಮೈ ಮೇಲೆ ದೇವರು ಬರೋದು ಎಲ್ಲದೂ ಇದೆ. ಅಲ್ಲಿಗೆ ನಡ್ಕೊಳ್ಳೋರು, ಎಲ್ಲ ಸೇವೆಗಳನ್ನು ಮಾಡೋರು ಅಲ್ಲಿನ ಮುಸ್ಲಿಮರು, ಅದೆಲ್ಲ ಇದೆ. ನಂತರ ನನಗೆ ಗೊತ್ತು, ಕಂಡ್ಲೂರಿನ ಮುಸ್ಲಿಮರು ನಾಗಾರಾಧನೆ ಮಾಡಿದ್ದು, ಸರ್ಪ ಸಂಸ್ಕಾರ ಮಾಡೋದು, ಇದೆಲ್ಲದೂ ಇದೆ. ಅಂದರೆ ಅವ್ರ ಪೂಜೆ ಅಲ್ಲ, ಈ ಪೂಜೆಗಳನ್ನೆಲ್ಲ ಸೇವೆಯಾಗಿ ಮಾಡಿಸೋದೆಲ್ಲ ಇದೆ. ಅಂಥದ್ದೊಂದು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರ್ತಿದ್ದರು. ಅಂದರೆ ಆವಾಗ ನಮ್ಮ ಮನೆಗೆಲ್ಲ ಆಗ ಈ ಸಾಯಿಬರು ಅಂತೂ ಬರ್ತಿದ್ದರು ಮುಸ್ಲಿಮರು. ನಾವು ಚಿಕ್ಕವರಿದ್ದಾಗ ಅವರು ಸಾಯಿಬರು ನಮಗೆ, ಆಯಿತಾ. ಅವರು ಬರ್ತಿದ್ದರು, ಈ ಕಲಾಯಿ ಸಾಹೇಬರು. ನಂತರ ಈ ಕತ್ತದ ಹಗ್ಗಗಳನ್ನು, ಕಣ್ಣಿಗಳನ್ನು ಮಾರುವ ಸಾಹೇಬರು ಎಲ್ಲ ನಮ್ಮನೆಗೆ ಬಂದಿದ್ರು, ನಮ್ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಆಗ ಎಲ್ಲ ನಮಗೆ ಗೊತ್ತಿರೋದು ಇವರು ಮುಸ್ಲಿಮರು ಮತ್ತು ಇನ್ನೊಬ್ಬರು ಕ್ರಿಶ್ಚಿಯನ್ರು ಅಂಥೇಳಿ ಅಲ್ಲ. ಅವರು ಕ್ರಿಶ್ಚಿಯನ್ರ ಜಾತಿಯವರು, ಇವರು ಮುಸ್ಲಿಮರ ಜಾತಿಯವರು ಅಷ್ಟೇ. ಈಗ ಆ ಜಾತಿಯ ಜಾಗದಲ್ಲಿ ಧರ್ಮ ಅನ್ನೋದು ನಿಂತಿದೆ. ನಮಗಾಗ ಹಾಗೆಲ್ಲ ಗೊತ್ತಿರಲಿಲ್ಲ. ಇದು ಹಿಂದೂ ಧರ್ಮ ನಮ್ಮದು, ಅದೊಂದು ಕ್ರಿಶ್ಚಿಯನ್ ಧರ್ಮ, ಇದೊಂದು ಇಸ್ಲಾಂ ಧರ್ಮ ಇತ್ತು ಅಂತ ಆ ಹಳಬರಿಗೆಲ್ಲ ಗೊತ್ತಿರಲಿಲ್ಲ. ಹಳ್ಳಿಗಳಲ್ಲಿ ಊರವರಿಗೆಲ್ಲ ಗೊತ್ತಿರಲಿಲ್ಲ. ಈಗ ಅದೆಲ್ಲ ಗೊತ್ತಾಗ್ಲಿಕ್ಕೆ ಶುರುವಾಗಿದೆ. ಅದು ಗೊತ್ತಾಗೋದೇ ಅಪಾಯ, ಆಯಿತಾ. ಹಾಗಾಗಿ ಬಿಟ್ಟಿದೆ, ಗೊತ್ತಾಗೋದು ಅಪಾಯ ಆಗಿಬಿಟ್ಟಿದೆ, ಹಾಗಾಗಿದೆ. ಅದೆಲ್ಲ ಇತ್ತು. ಅಂದರೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಬದುಕ್ತಾ, ಬೇರೆ ಬೇರೆ ನಂಬಿಕೆಗಳನ್ನು ಇಟ್ಕೊಂಡು ಎಲ್ಲರೂ ಒಟ್ಟಾಗಿ ಬದುಕೋದಿತ್ತು. ಅದೇ ಒಂದು ಚಂದ ಇತ್ತು. ಒಂದು ಊರಿನ ಜಾತ್ರೆಗೆ ಅಲ್ಲಿರುವ ಎಲ್ಲ ಜಾತಿಯರು, ಕ್ರಿಶ್ಚಿಯನರು, ಮುಸ್ಲಿಮರು ಮತ್ತು ಇತರ ನಮ್ಮಲ್ಲಿರುವ ಹಲವು ಜಾತಿಗಳಿದ್ದಾವೆ. ನಮ್ಮ ಹತ್ರ ಜಾತಿಗೆ ಏನು ಕೊರತೆ ಇಲ್ಲಲ್ಲ. ಎಲ್ಲರೂ ಸೇರಿ ಕೈ ಜೋಡಿಸಿ ಜಾತ್ರೆಗಳನ್ನು, ಹಬ್ಬಗಳನ್ನು ನಡೆಸೋದು, ಮುಂದುವರಿಸೋದು ಎಲ್ಲ ಇತ್ತು. ಈಗ ನೀವು ಕಂಡ್ಲೂರಿಗೆ ಬಂದರೆ, ಅಲ್ಲಿಗೆಲ್ಲ ಬಂದರೆ, ಇವ್ರ ಮುಖ ಅವ್ರು ನೋಡಬಾರ್ದು, ಅವ್ರ ಮುಖ ಇವ್ರು ನೋಡಬಾರ್ದು. ಅವ್ರ ಹೆಸರು ಹೇಳಿದರೆ ಇವರಿಗೆ ಗಾಬರಿ ಆಗ್ತದೆ, ಅವ್ರ ಹೆಸರು ಹೇಳಲಿಕ್ಕೆ ಇವ್ರು ತಯಾರಿಲ್ಲ. ಈ ರೀತಿ ಸ್ಥಿತಿಗೆ ಬಂದಿದೆ, ಆಯಿತಾ. ಅಂದರೆ ನಾವು, ನಮ್ಮ ಸಮಾಜ, ನಾಗರಿಕ ಸಮಾಜ, ನಮ್ಮದು ಸಿವಿಲೈಸ್ಡ್ ಸೊಸೈಟಿ ಬೆಳೀತಾ ಹೋದಾಗೆ ನಮ್ಮ ಸಿವಿಲೈಸೇಷನ್ ಎತ್ತು ಹೋಗ್ತಾ ಇದೆ ಎನ್ನುವುದು ಪ್ರಶ್ನೆ. ನಮ್ಮ ಅರಿವು, ತಿಳುವಳಿಕೆ, ಸಂಪಾದನೆ, ನಂತರ ತುಂಬ ಜಾಗತಿಕ ನೆಲೆಗೆ ನಾವು ಬೆಳೀತಾ ಇದ್ದೇವಲ್ಲ ಅಲ್ವಾ, ವಿಶ್ವಗುರು ಆಗ್ತಾ ಇದ್ದೇವಲ್ಲ. ಆ ನೆಲೆಯಲ್ಲಿ ನಮ್ಮ ಅರಿವು ಎಲ್ಲಿ ಹೋಗ್ತಾ ಇದೆ? ಗುರು ಹೌದು, ಅರಿವು ಎಲ್ಲಿ? ಇದು ಪ್ರಶ್ನೆ. ಯಾಕಂದರೆ ನಮಗೆ ಇತಿಹಾಸದ ನೋಟ ಸರಿಯಾಗಿ ಇಲ್ಲದೆ ಇರುವುದೇ ಪ್ರಶ್ನೆ. ಇತಿಹಾಸದ ನೋಟ ಸರಿಯಾಗಿ ಇರದ ಹಾಗೆ ಮಾಡ್ತಾ ಇರುವುದು ಪ್ರಶ್ನೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ಹೀಗಿಂದ ಕೆಲವು ಸಣ್ಣ ಸಣ್ಣ ನೆನಪಾಗ್ತಾ ಇರ್ತದೆ, ಕೆಲವು ಕತೆ. ನಮ್ಮಲ್ಲಿ ಒಂದು ಕತೆ ಇತ್ತು ನಮ್ಮೂರಿನಲ್ಲಿ. ಶಂಕರಾಣದ ಹತ್ರ ಸವಡ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಒಂದು ಎತ್ತರದ ಗುಡ್ಡ ಇದೆ. ನಾವು ಗುಡ್ಡ ಹತ್ತಿ ಇಳಿಯುವುದೆಲ್ಲ ನಮ್ಮ ಚಿಕ್ಕಂದಿನಲ್ಲಿ ನಮಗೊಂದು ಆಟ. ಆ ಗುಡ್ಡಕ್ಕೆ ಹೆಸರು ಕೊರ್ರ ಗುಡ್ಡ, ನಂದೂರಾಯನ ಗುಡ್ಡ, ಕೋಟೆ ಅಂತ ಹೆಸರು ಅದಕ್ಕೆ. ಅಲ್ಲೇ ಹತ್ತಿರ ಈಚೆಗೆ ಅಂಪಾರು ಅಂತ ಒಂದು ಊರಿದೆ ನಮ್ಮಲ್ಲಿ. ಅಂಪಾರು ಊರಿನಲ್ಲಿ ಒಂದು ಕಾಡಿದೆ. ಆ ಕಾಡಿನೊಳಗೆ ನಂದೂರಾಯನ ಕೋಟೆ ಇತ್ತಂತೆ. ಈಗಲೂ ಅಲ್ಲಿ ಹೇಳ್ತಾರೆ. ಈ ತೀರಾ ಇತ್ತೀಚಿನ ಹುಡುಗರಿಗೆ ಗೊತ್ತಿರಲಿಕ್ಕಿಲ್ಲ, ಆದರೆ ನಾನು ತುಂಬ ಕೇಳಿದ್ದೇನೆ ನಂದೂರಾಯನ ಕೋಟೆಯಲ್ಲಿ ಅಂತ. ಹಾಗೆ ಇದೆ. ನಂದೂರಾಯನ ಬಗ್ಗೆ ಇನ್ನೂ ಒಂದು ಕತೆ ಇದೆ. ಅಲ್ಲಿ ಸೌಡದಲ್ಲಿ ಹೋದರೂ ಕೊರ್ರರ ಕೋಟ ಅಂತ, ಕೊರಗರ ಕೋಟು, ಕೊರ್ರ ಅಂದರೆ ಕೊರಗರು ಅಂತ. ಅಲ್ಲಿ ನಂದೂರಾಯನ ಕೋಟೆ ಅನ್ನೋದು ಅವನು ಕೊರಗ ಕಾಸ್ಟಿಗೆ, ಜಾತಿಗೆ ಸೇರಿದವನು. ಹಾಗೆ ನಮ್ಮಲ್ಲೊಂದು ಗಾದೆ ಇದೆ, ನಂದೂರಾಯನ ಭಂಡಾರ ನಾಯಿ ನರಿ ತಿಂದಿತು ಅಂತ ಒಂದು ಗಾದೆ ಇದೆ. ಇದೆಲ್ಲ ಏನು ಹೇಳ್ತಾ ಇದೆ ಕೇಳಿದರೆ, ಆ ಕಾಲದಲ್ಲಿ ಬೇರೆ ಬೇರೆ ರೀತಿಯ, ಬೇರೆ ಬೇರೆ ನೆಲೆಯ ಜನರು ಆಳಿದ್ದು, ನೋಡಿದ್ದು. ಆದರೆ ನಮ್ಮ ಇತಿಹಾಸಕ್ಕೆ ಇದು ನೀನು ಹುಡುಕಿ ತೆಗಿಲಿಕ್ಕೆ ಆಗಲಿಲ್ಲ. ಇತ್ತೀಚೆಗೆ ಯಾವುದೋ ಒಂದು ಪುಸ್ತಕ ಬಂದಿದೆ, ಇದು ನಮ್ಮಲ್ಲಿ ಸಂಬಂಧಿಸಿದ್ದಲ್ಲ, ಬೇರೆ ಕಡೆಯಲ್ಲಿ. ಆದರೆ ಒಂದು ಕಾಲದಲ್ಲಿ ಅವರು ಬಹುಶಃ ಒಂದು ಪ್ರಾಂತದ ಮುಖ್ಯಸ್ಥರಾಗಿ ಇರುವ ಸಾಧ್ಯತೆ ಇತ್ತು ನೋಡಿ. ಅದಕ್ಕೆ ಬೇರೆ ಯಾವ ಆಧಾರ ಇಲ್ಲ. ಆದರೆ ಕಥೆಯೊಳಗೆ, ನಾಣ್ಣುಡಿಯೊಳಗೆ ಇಂಥದ್ದೆಲ್ಲ ಬಂದಿದೆ ಅಂದರೆ ಏನೋ ಇರಬೇಕಲ್ಲ. ಅದನ್ನು ಹುಡುಕುವ ಇತಿಹಾಸ ತಜ್ಞರು ಬರಬೇಕಷ್ಟೆ. ಅದು ಏನು, ಯಾಕೆ ಅಂತ ಅಲ್ಲೇನು ಸಿಕ್ಕಿಲ್ಲ ನಮಗೆ. ಅಂದರೆ ಆ ಕಾಲದ, ಪ್ರಾಚೀನ ಕಾಲದ ಯಾವ ದಾಖಲೆಗಳು, ಶಾಸನಗಳು ಸಿಗುವುದಿಲ್ಲ. ಶಾಸನ ಸಿಕ್ಕಿದ್ರು ಕೂಡ ಅದು ಆಗಬೇಕು ಅಂತ ಏನಿಲ್ಲ, ಅದು ಬೇರೆ ವಿಷಯ. ಅದು ಏನು ಸಿಗೋದಿಲ್ಲ, ಯಾವ ಆಧಾರವೂ ಇಲ್ಲ. ಈ ಕಥೆಗಳೇ ಆಧಾರ, ಈ ಸಣ್ಣ ಸಣ್ಣ ಪುಟ್ಟ ಸಂಗತಿಗಳು, ವಾಕ್ಯಗಳೇ ಆಧಾರ.
ಆದರೆ ಅದ್ರ ಹಿಂದೆ ಏನೋ ಇರಲೇಬೇಕಲ್ಲ, ಅದನ್ನು ನಮಗೆ ಹುಡುಕಿ ತೆಗಿಲಿಕ್ಕಾಗಿಲ್ಲ. ಅಂಥದ್ದು ತುಂಬ ಇದೆ ಹಳ್ಳಿಗಳಲ್ಲಿ ಊರುಗಳಲ್ಲಿ. ಅಂಥದ್ದನ್ನು ಹುಡುಕಿ ತೆಗಿಲಿಕ್ಕೆ ಸಾಧ್ಯ ಆದರೆ ಹಿಂದಿನ ಬಹುತ್ವ ನಮ್ಗೆ ಅರ್ಥ ಆಗ್ತದೆ. ಆದರೆ ನಾವು ಅದನ್ನೆಲ್ಲ ಕಳ್ಕೊಳ್ತಾ ಇದ್ದೇವೆ. ನಂತರ ಈಗ ಬಹುತ್ವ ಅನ್ನೋದು ಬೇಕಾಗಿಲ್ಲಲ್ಲ, ನಾವು ಒಂದಾಗಬೇಕಲ್ಲ ಅಲ್ವಾ? ನಾವೆಲ್ಲ ಸರಿ ಒಂದನ್ನೋದಕ್ಕೆ ಒಗ್ಗಟ್ಟು ಅಂತ ಆದರೆ ಸರಿ, ಆದರೆ ಒಗ್ಗಟ್ಟು ಹೋಗಿ ಒಂದಾಗುವುದು ಇದೆಯಲ್ಲ, ಎಲ್ಲರ ಆಚರಣೆಗಳು, ಎಲ್ಲರ ನಂಬಿಕೆಗಳು, ಎಲ್ಲರ ದೇವರುಗಳು, ಎಲ್ಲರ ಧರ್ಮಗಳು ಒಂದಾಗುವುದು, ಅದು ಏನಾಗ್ತದೆ? ಅದು ರೋಬೋಟ್ ಆಗ್ತದೆ, ಆಯಿತಾ? ಅದು ಮನುಷ್ಯ ಆಗೋದಿಲ್ಲ. ಎಲ್ಲರ ಆಚರಣೆಗಳು ಒಂದಾಗಿಬಿಟ್ರೆ ಈಗ ನಮ್ಮಲ್ಲೆಲ್ಲ ಹಿಂದೆ ಬೇರೆ ಬೇರೆ ಜಾತಿಯವರ ಮದುವೆಗಳು ಅವರವರ ಜಾತಿಯ ಮದುವೆಯ ಸಂಪ್ರದಾಯದ ಜೊತೆಗೆ ಅವರವರ ಜಾತಿಯ, ಈಗ ಮದುವೆ ಹಾಡಿದ್ರಲ್ಲ, ಮದುವೆಯ ಸಂಪ್ರದಾಯದ ಹಾಡುಗಳ ಜೊತೆಗೆ ಅವರವರ ಜಾತಿಯ ಗುರಿಕಾರನ ನೇತೃತ್ವದಲ್ಲಿ ಮದುವೆ ನಡೀತಾ ಇತ್ತು. ಈಗ ಎಲ್ಲ ಜಾತಿಯವರ ಮದುವೆಯು ಬ್ರಾಹ್ಮಣರು ಬಂದು ಹೋಮ ಹಾಕಿಯೇ ಮದುವೆ ಮಾಡಬೇಕಾಗಿದೆ, ಗೊತ್ತಾಯ್ತಾ? ಎಲ್ಲ ಜಾತಿಯವರಿಗೂ. ಯಾಕೆ ಅವರಿಗೆ ಯಾವ ಕಡೆಯಿಂದ ಅದನ್ನು ಹಾಗೆ ಮಾಡಬೇಕೆಂಬ ಒತ್ತಡ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ನಮ್ಮಲ್ಲೆಲ್ಲ ದೈವ ದೇವರುಗಳು ತುಂಬ ಇರ್ತವೆ. ಆಯಾ ದೈವ ದೇವರುಗಳಿಗೆ ಪೂಜೆ ಮಾಡಿ ಕಾಯಿ ಹೊಡೆದು ಎಲ್ಲ ಮಾಡುವವರು ಆಯಾ ಜಾತಿಗೆ ಸಂಬಂಧಿಸಿದ ದೈವಕ್ಕೆ ಅವರವ್ರ ಕಡೆಯವರು ಇದ್ದರು. ಅಪರೂಪಕ್ಕೊಮ್ಮೆ ಬ್ರಾಹ್ಮಣರು ಹೋಗಿ ಅಲ್ಲೇನೋ ಕಲಶ ಮಾಡಿ ಹಾಕಬೇಕಾಗಿತ್ತು. ಯಾಕೆಂದರೆ ದೇವರಿಗೆ ಶಕ್ತಿ ಕಡಿಮೆ ಆದರೆ ಶಕ್ತಿ ಇವರು ಕೊಡ್ತಾರೆ ಅಂತ ಕಾಣ್ತದೆ. ನಾನು ಮಾಡಿದ್ದೇನೆ ನನ್ನ ಚಿಕ್ಕಂದಿನಲ್ಲಿ, ಆಯಿತಾ? ಆದರೆ ಈಗ ಏನಾಗಿದೆ ಕೇಳಿದೆ, ಎಲ್ಲ ಜಾತಿಯ ಎಲ್ಲ ದೈವ ದೇವರುಗಳಿಗೂ ಬ್ರಾಹ್ಮಣರೇ ಹೋಗಿ ಪ್ರತಿಷ್ಠಾಪನೆ ಮಾಡಬೇಕು, ಬ್ರಹ್ಮ ಕಲಶದವರೆಗೆ ಮಾಡಬೇಕು, ಎಲ್ಲದೂ ಅವರೇ ಮಾಡಬೇಕು. ಅದು ಎಲ್ಲದನ್ನು ಒಂದೇ ಕಡೆಗೆ ಸೆಳೆಯುವ, ಎಲ್ಲದನ್ನು ಒಂದೇ ಛತ್ರದ ಅಡಿಗೆ ತರುವ ಒಂದು ಕ್ರಮ, ಅದು ಒಂದು ಸಾಂಸ್ಕೃತಿಕವಾದ ಪಲ್ಲಾಟ, ಅದು ಬದಲಾವಣೆ ಹೇಗಾಗಿದೆ. ಒಂದು ಧರ್ಮದ ನಡಾವಳಿಯಲ್ಲಿ ಈ ರೀತಿಯ ಬದಲಾವಣೆ ಈಗಾಗಿದೆ. ಇತ್ತೀಚಿನ ಕೆಲವೊಂದು 10-20 ವರ್ಷಗಳಲ್ಲಿ ನಡೆದ ಬೆಳವಣಿಗೆ. ನಂತರ ಕೆಲವು ದೇವರ ಕಥೆಗಳೇ ಬದಲಾಗಿ ಬಿಡ್ತವೆ. ಕೊರಗತನಿಯ ಅವನು ಕೊರಗಜ್ಜ ಆಗಿಬಿಟ್ಟಿದ್ದಾನೆ ಅಲ್ವ? ಅದು ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತು. ಈ ಊರವರು, ಈ ಕಡೆಯ ಒಬ್ಬ ದೈವ, ಅದು ಅವನು ಚಿಕ್ಕ ಹುಡುಗ ಅಲ್ವ ಅವನು. ಈಗ ಹುಡುಗ ಆದರೆ ಸಾಕಾಗೋದಿಲ್ಲ ಅಂತ ಹೇಳಿ ಅವನನ್ನು ಅಜ್ಜ ಮಾಡಿಬಿಟ್ಟಿದ್ದಾರೆ. ಪವರ್ ಹೆಚ್ಚು ಬರ್ತದೆ, ಹೆಚ್ಚು ಹೇಳ್ಬೋದು ಅವನು ಅಲ್ವಾ? ಅಜ್ಜ ಮಾಡಿದ್ದಾರೆ. ಕೊರಗಜ್ಜನ ಮಹಾನ್ ದೇವಸ್ಥಾನಗಳು, ಸ್ಥಾನಗಳು ಇನ್ನೊಂದು ಎಲ್ಲ ಕಡೆಯಲ್ಲಿ ನಮ್ಮ ಕಡೆವರೆಗೆ ಬಂದಿದೆ. ಅಲ್ಲಿ ಇರಲಿಲ್ಲ ಮೊದಲು, ಅಲ್ಲಿವರೆಗೆ. ಅಂದರೆ ಅವನ ಸಾಮ್ರಾಜ್ಯ ವಿಸ್ತಾರವಾಗಿದೆ, ಆಯಿತಾ? ಅದಾಗಿ ಅವನ ಕಥನ ಬದಲಾಗಿದೆ, ಕಥೆ ಬದಲಾಗಿದೆ. ಅದು ಯಾಕೆ ಹಾಗಾಯಿತು ಅನ್ನೋದಿಲ್ಲ. ಕಥೆ ಬದಲಾಗೋದರಲ್ಲಿ ತುಂಬ ಇದೆ. ಉದಾಹರಣೆಗೆ ಕಲ್ಕುಡ ಅಥವಾ ಕೋಟಿ ಚೆನ್ನಯ್ಯರ, ನೀವು ಕೋಟಿ ಚೆನ್ನಯ್ಯರ ಯಕ್ಷಗಾನ ನೋಡಿದಿರಲ್ಲ. ಕೋಟಿ ಚೆನ್ನಯ್ಯರ ಕಥೆ ನಿಮಗೆ ಗೊತ್ತಲ್ಲ. ಕೋಟಿ ಚೆನ್ನಯ್ಯರ ಕಥೆ ಅದೊಂದು ಇತಿಹಾಸದ ಕಥೆ, ಇತಿಹಾಸದಲ್ಲಿ ನಡೆದು ಹೋದಂಥ ಒಂದು ಸಂಗತಿ. ಅವರ ಕೋಟಿ ಚೆನ್ನಯ್ಯರು ಎಲ್ಲಿದ್ದರು, ಯಾವ ಕಡೆಯಲ್ಲಿ ತಿರುಗಿದ್ರು, ಅವ್ರ ಮನೆ ಎಲ್ಲಿತ್ತು ಅನ್ನೋದರ ದಾಖಲೆಗಳೆಲ್ಲ ಹುಡುಕಿ ತೆಗೆದಿದ್ದಾರೆ. ನಂತರ ಅದರ ಕೆಲವು ಫೋಟೋಗಳನ್ನು ಕೂಡ ಅಲ್ಲಲ್ಲಿ ಒಂದು ಕಡೆ ಒಂದು ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಕಾರ್ಕಳದಲ್ಲಿ ಕೋಟಿ ಚೆನ್ನಯ್ಯರ ಮ್ಯೂಸಿಯಂ ಒಂದಿದೆ, ಅಲ್ಲಿ ಅದನ್ನೆಲ್ಲ ಇಟ್ಟಿದ್ದಾರೆ. ಅಂದರೆ ಆ ರೀತಿಯ ದಾಖಲೆಗಳು ಅದಕ್ಕಿದೆ. ನಂತರ ಕೋಟಿ ಚೆನ್ನಯ್ಯರ ಬಗ್ಗೆ ಕತೆ, ಹಾಡು, ಪಾಡ್ದನಗಳು ಇದ್ದಾವೆ. ಆ ಪಾಡ್ದನಗಳಲ್ಲಿ ವ್ಯತ್ಯಾಸ ಇರ್ತದೆ. ಯಾಕಂದರೆ ಆ ಕಾಲದ್ದಾದ್ರಿಂದ ಕೋಟಿ ಚೆನ್ನಯ್ಯರ ಓಡಾಟ ಒಂದು 2-3-4 ತಾಲೂಕುಗಳಷ್ಟು ವಿಸ್ತಾರ ಆಗಿದ್ದರಿಂದ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಹೋಗುವಾಗ ಕೋಟಿ ಚೆನ್ನಯ್ಯರ ಕಥೆಗಳಲ್ಲಿ ನಮ್ಮಲ್ಲಿ ಕೂಡ ಇದೆ. ಕುಂದಾಪುರದಲ್ಲಿ ಕೂಡ ಕೋಟಿ ಚೆನ್ನಯ್ಯರ ಗರಡಿ ಇದೆ. ಅದು ಕೋಟಿ ಚೆನ್ನಯ್ಯರ ಅಲ್ಲಿ ಬಂದಿರಲಿಕ್ಕಿಲ್ಲ, ಆದರೆ ಕೋಟಿ ಚೆನ್ನಯ್ಯರ ಕಥೆಯಲ್ಲಿ ಬಂದಿದೆ, ದೇವರಲ್ಲಿ ಬಂದಿದೆ. ಪಾಡ್ದನಗಳಲ್ಲಿ ಅಂದರೆ ಅವರ ಹಾಡುಗಳಲ್ಲಿ ಊರಿಂದ ಊರಿಗೆ ವ್ಯತ್ಯಾಸ ಆಗ್ತಾನೆ, ಅದು ಸಹಜ. ಅದು ಹಿಂದೆಲ್ಲ ಇರುವುದು ಹಾಗೆ, ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ಆಗಿರ್ತದೆ. ಆದರೆ ಆ ವ್ಯತ್ಯಾಸಗಳನ್ನು ಏಕರೂಪಕ್ಕೆ ತರುವಂಥ ಪ್ರಯತ್ನ ಇತ್ತೀಚೆಗೆ ನಡೀತಿದೆ. ನಂತರ ಅವುಗಳ ಸಾರ ಸಂಗ್ರಹಿಸಿ ಕೋಟಿ ಚೆನ್ನಯ್ಯರ ಕಥೆಯನ್ನು ಪಂಜಮಂಗೇಶ್ವರಾಯರು ತುಂಬ ಹಿಂದೆ 100 ವರ್ಷಗಳ ಹಿಂದೆ ಪ್ರಕಟಿಸಿದ್ದಾರೆ. ನನಗೆ ಮೊದಲು ಗೊತ್ತಾದ್ದು ಅಲ್ಲಿಂದ. ಪಂಜಯ್ಯರ ಕಥೆಯನ್ನು ಓದಿ ನನಗೆ ಕೋಟಿ ಚೆನ್ನಯ್ಯರ ಕಥೆ ಗೊತ್ತಾಯಿರೋದು. ನಾನು ಚಿಕ್ಕಂದಿನಲ್ಲಿ ಓದಿದ್ದದು. ಈಗಲೂ ನನಗೆ ಚಿಕ್ಕಂದಲ್ಲಿ ಚಂದುಗಿಡಿ ಹಿಂದಿನಿಂದ ಬಂದು ಕಾಲಿಗೆ ಹೊಡಿತಾ ಇರೋಗೆ ಎಡಗಾಲಿಯಿಂದ ಒದ್ದು ಅವನು ಮೂತಿ ಬಡಿದದ್ದು ನನಗೆ ಆ ಚಿತ್ರ ನನಗೆ ನೆನಪಿದೆ ಓದಿದಾಗ. ಆದರೆ ಈಗ ಕೋಟಿ ಚೆನ್ನಯ್ಯರ ಕಥೆ ಬದಲಾಗ್ತಾ ಬಂದಿದೆ. ನಮ್ಮಲ್ಲಿ ಕೋಟಿ ಚೆನ್ನಯ್ಯ ಕಾರ್ಕಳದಲ್ಲಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಅಂತ ಒಂದಿದೆ. ಅಲ್ಲಿ ಒಂದು ಮ್ಯೂಸಿಯಂ ಇದೆ. ಅಲ್ಲಿ 1-2 ಜನ ಮಾರ್ಗದರ್ಶಕರಿದ್ದಾರೆ. ಅವರು ಬಂದವರಿಗೆಲ್ಲ ಕಥೆ ಹೇಳ್ತಾರೆ. ಆದರೆ ಈಗ ಅವರೊಂದು ಸಮಸ್ಯೆ ಎದುರಾಗಿದೆ ಅವರಿಗೆ. ಯಾಕೆ ಕೇಳಿದ್ರೆ, 1-2 ಸರಿ ಹೀಗೆ ಆಯ್ತಂತೆ. ಅವ್ರು ಕತೆ ಹೇಳುವಾಗ ಅವ್ರಿಗೆ ಗೊತ್ತಿದ್ದ ಕಥೆನ ಹೇಳ್ಕೊಂಡು ಹೋಗ್ತಾರೆ. ಪಾಡ್ದನ ಕತೆ ಹೀಗಿದೆ ಅಂತ ಯಾರು ಬಂದವ್ರು ಹೇಳ್ತಾರಂತೆ. ಅದು ಆ ಕಥೆಯಲ್ಲಿ ಅದು ಅಲ್ಲಲ್ಲ, ಕಿನ್ನಿದಾರು ತಂಗಿ ಅಲ್ಲ ಅಕ್ಕ ಆದರೆ ಏನು, ತಂಗಿ ಆದರೆ ಏನು ಅಲ್ವಾ? ಇನ್ನೊಂದು ಯಾರು ಅವರಲ್ಲ, ದೊಡ್ಡವರಲ್ಲ, ಸಣ್ಣವರು, ಇನ್ನೊಂದು ಯಾವುದು, ಹೀಗೆ. ಇದು ಮಾತ್ರ ಅಲ್ಲ,
ಆ ಕಥನದ ಪ್ರಧಾನ ಭಾಗಗಳನ್ನು ವ್ಯತ್ಯಾಸ ಮಾಡುವ ರೀತಿಯ ಕಥನಗಳು ಸೃಷ್ಟಿಯಾಗಿ ಇವರಿಗೆ ಕನ್ಫ್ಯೂಷನ್. ಈಗ ನಾವು ಏನು ಹೇಳಬೇಕು ಅಂತ ಅಲ್ಲಿ ಕಥೆ ಹೇಳ್ತಾ ಇರೋರಿಗೆ ನಾವು ಹೀಗೆ ಹೇಳ್ಕೊಂಡು ಬಂದಿದ್ದೆವು, ಈಗ ಏನು ಹೇಳಬೇಕಾಗಿದ್ದಾರೆ ಅವ್ರಿಗೆ ಹೇಳುವಾಗಲೇ ಟೆನ್ಷನ್. ಆಗ ಅವ್ರು ಏನು ಮಾಡ್ತಾರೆ ಕೇಳಿದರೆ ಹತ್ತು ಅಲ್ಲ ಇತ್ತು ಅಲ್ಲದ ದಾರಿಯನ್ನು ಹುಡ್ಕೊಳ್ತಾ ಇದ್ದಾರೆ ಹೇಳುವವರು. ಅವ್ರು ತಮ್ಮ ಕಷ್ಟ ಹೇಳ್ಕೊಂಡ್ರು, ನನ್ನ ಹತ್ರ ಹೇಳಿದರು ಹೀಗಿದೆ ಕತೆ ಅಂತ. ಹಾಗೆ ಕಲ್ಕುಡನ ಕತೆ, ಕೋಟೆ ಚೆನ್ನೈರ ಕತೆ, ಹಾಗೆ ಕಲ್ಕುಡನ ಕತೆ. ಹಾಗೆ ಕಲ್ಕುಡ ಇದ್ದ ಊರು ಜಾಗ ಇದೆ ಅಲ್ಲಿ. ಆದರೆ ಆ ಕಲ್ಕುಡನ ಕಥೆಯನ್ನು ಈಗ ತುಂಬ ನಯವಾಗಿ ಬದಲಾಯಿಸಿ ಹೇಳಲಾಗ್ತಾ ಇದೆ. ಗೋಮಟೇಶ್ವರನ್ನು ಕೆತ್ತಿದವನ ಅಂತ ಕತೆ ಇದೆ. ಆದರೆ ಅದಕ್ಕೆ ಕಥೆ ಎಲ್ಲ ನಿಮ್ಗೆ ಗೊತ್ತಲ್ಲ, ಕಲ್ಕುಡನ ಕಥೆಯಲ್ಲಿ ಏನೇನು ಆಯಿತು ಅಂತೆಲ್ಲ ನಿಮಗೆ ಗೊತ್ತಿದೆ. ಆದರೆ ಈಗ ಕತೆ ಹೇಳುವಾಗ ಅಲ್ಲಿ ಒಬ್ಬರು ದೊಡ್ಡ ಪುರಾಣದ ಕಥೆಯನ್ನು ಹೇಳುವವರು ಅದನ್ನು ವಿಸ್ತಾರವಾಗಿ ಕತೆ ಹೇಳ್ತಿದ್ದಾರಂತೆ. ಏನು ಕತೆ ಹೇಳ್ತಾರೆ ಕೇಳಿದ್ರೆ, ಒಬ್ಬ ಶಿಲ್ಪಿ ಇದನ್ನು ಕಟ್ಟಿದ, ಒಬ್ಬ ಶಿಲ್ಪಿ ಈ ಗೋಮಟೇಶ್ವರನನ್ನು ಕೆತ್ತಿದ ಅಂತ. ಅದೇ ಊರಿನಲ್ಲಿ ಅವರದ್ದೇ ಜಾಗದ ಹತ್ತಿರ ಅಲ್ಲೇ ಆ ಕಲ್ಕುಡನ ಜಾಗ ಇದೆ, ಸ್ಥಾನ ಇದೆ. ಅದು ಹೇಳಲಿಕ್ಕೆ ರೆಡಿ ಇಲ್ಲ, ಗೊತ್ತಾಯ್ತಾ? ಅವನ ಹೆಸರು ಹೇಳಲಿಕ್ಕೆ ತಯಾರಿಲ್ಲ. ಅಂದರೆ ಇತಿಹಾಸವನ್ನು ಬದಲಿಸುವ ದಾರಿ ಇದು. ಇತಿಹಾಸದಲ್ಲಿ ಒಂದು ಪಲ್ಲಾಟವನ್ನು ತರುವ, ಅದೇನೆಂದರೆ ಎಲ್ಲವನ್ನು ಏಕರೂಪಕ್ಕೆ ತರಬೇಕು ಅನ್ನುವ ಒಂದು ಹಾದಿಯಲ್ಲಿ ಹೊರಟ ದಾರಿ ಇದು. ಇಂಥದ್ದು ನೂರಾರು ಆಗ್ತಾ ಇದೆ, ಆಯಿತಾ? ಹೀಗಿರುವಾಗ ಸ್ಥಳೀಯ ಇತಿಹಾಸ, ಸ್ಥಳೀಯ ಚರಿತ್ರೆಗಳನ್ನು ನಾವು ಹೇಗೆ ನೋಡಬೇಕು? ಸ್ಥಳೀಯ ಚರಿತ್ರೆಗಳನ್ನು ಸಪಾಟು ಮಾಡ್ತಾ ಇರುವಾಗ, ನೆಲ ಸಪಾಟಿಲ್ಲ ಅಂತ ಹೇಳಿದ್ದಾರೆ ಅಡಿಗರು, ಸ್ಥಳೀಯ ಚರಿತ್ರೆಗಳನ್ನು ಸಪಾಟು ಮಾಡ್ತಾ ಇರುವ ಕಾಲದಲ್ಲಿ ನಾವು ಅದರ ಏರಿಳಿತಗಳನ್ನು, ಅದರ ಒಳತಳಗಳನ್ನು ನಾವು ಹುಡುಕಬೇಕೇ ಬೇಡವೆ, ಹೇಳಬೇಕೇ ಬೇಡವೆ? ಒಡಕಿಗಾಗಿ ಅಲ್ಲ, ಒಗ್ಗಟ್ಟಿನಲ್ಲಿರೋಣ, ಒಡಕಿಗಾಗಿ ಹೇಳೋದಲ್ಲ. ಅದು ಹೇಳಿದರೆ ಒಡಕು ಮಾಡಲಿಕ್ಕೆ ಅಂತ ಹೇಳೋರಿದ್ದಾರೆ. ಒಡಕಿಗಾಗಿ ಅಲ್ಲ, ತಿಳುವಳಿಕೆಗೆ ಬೇಡವಾ? ನಂತರ ಹಾಗೆ ಬೇರೆ ಇದ್ದಾಗಲೇ ಭಿನ್ನ ಭಿನ್ನವಾದ ರೀತಿಯ ಬೇರೆ ಬೇರೆ ರೀತಿಯ ಆಚರಣೆಗಳು, ನಡವಳಿಕೆಗಳು, ನಂಬಿಕೆಗಳು, ನುಡಿಗಟ್ಟುಗಳು ಎಲ್ಲ ಬರ್ತವೆ. ಈಗ ಆ ನುಡಿಗಟ್ಟಿಗೆ ಅದಿಲ್ಲದೆ ಇದ್ರೆ ನುಡಿಗಟ್ಟಿಗೆ ಅರ್ಥ ಇಲ್ವಲ್ಲ. ಎಲ್ಲರೂ ಸಮಾನ, ಎಲ್ಲರೂ ಸಪಾಟಾಗಿ ಬಿಟ್ಟರೆ ಇಂಥ ಒಂದು ಅಪಾಯದ ಕಾಲದಲ್ಲಿ ನಾವಿದ್ದೇವೆ ಈಗ. ಈ ಎಲ್ಲದನ್ನು ಸಪಾಟು ಮಾಡೋದೇನೋ ನೋಡಿ, ಅಲ್ಲೊಂದು ಕತೆ, ಅಲ್ಲಿ ನನಗೆ ಗೊತ್ತಿರಲಿಲ್ಲ, ನಮ್ಮೂರಲ್ಲಿ ನಾನೀಗ ಇರುವ ಕಾರ್ಕಳಕ್ಕೆ ಹತ್ತಿರ ಒಬ್ಬ ಪರಶುರಾಮ ಬಂದಿದ್ದಾನೆ. ಪರಶುರಾಮ ನಮ್ಮಲ್ಲಿಗೆ ಬಂದದ್ದು ಅಲ್ಲಿಂದ, ಆ ಕಡೆಯಿಂದ ಮಹಾರಾಷ್ಟ್ರದ ಕಡೆಯಿಂದ ಬಂದಂಥ ಚಿತ್ಪಾವನ ಬ್ರಾಹ್ಮಣರ ದೇವರಾಗಿ ಬಂದವನು ಪರಶುರಾಮ ನಮ್ಮ ಕಡೆಗೆ. ಸರಿ, ಅವನು ಸಹ್ಯಾದ್ರಿಯಿಂದ ಕೊಡಲಿ ಬೀಸಲಿ ಸಮುದ್ರ ತಗೊಂಡಿದ್ದಾನೆ, ಕತೆ ಪುರಾಣದಲ್ಲಿ ಇದೆ, ಸರಿ. ಆ ಪರಶುರಾಮನಿಗೆ ಅಲ್ಲೊಂದು ಗುಡಿ ಇದೆ ಬೇರೆ ಕಡೆಯಲ್ಲಿ. ಯಾಕಂದರೆ ಅವರು ಇಲ್ಲಿ ಬಂದು ಗುಡ್ಡದ ಸೆರಗಿನಲ್ಲಿ ಕಷ್ಟದ ಬದುಕನ್ನು ಬದುಕಿ ತಮ್ಮ ದೇವರನ್ನು ಅಲ್ಲಿ ಇಟ್ಕೊಂಡಿದ್ದಾರೆ. ಈಗ ಅಲ್ಲೊಂದು ದೊಡ್ಡ ಪರಶುರಾಮ ಬಂದಿದ್ದಾನೆ. ದಯವಿಟ್ಟು ಕ್ಷಮಿಸಬೇಕು, ನಾನು ಅದನ್ನು ಆಕ್ಷೇಪ ಮಾಡ್ತಾ ಇಲ್ಲ ಅಥವಾ ಅದನ್ನು ವಿರೋಧವಾಗಿ ಮಾತಾಡ್ತಾ ಇಲ್ಲ. ಆದರೆ ಅಲ್ಲಿ ನಾನು ಕೇಳಿದ ಪ್ರಕಾರ ಅದು ಉಮಿಕಲ್ ಗುಡ್ಡ ಅಂತ. ಆ ಗುಡ್ಡದ ಮೇಲೆ ಕೋಟೆ ಚೆನ್ನೈಯರ ಪಾದ ಇದೆಯಂತೆ. ಅಂದರೆ ಕೋಟೆ ಚೆನ್ನೈಯರು ಇಲ್ಲಿಂದ ಹೋದವರೆಲ್ಲ ಹೋಗಿದ್ದರಂತೆ. ಕೋಟೆ ಚೆನ್ನೈಯರು ಅವರು ದೇಹಾಂತ ಆದ ನಂತರ ತಮ್ಮ ಪರಾಕ್ರಮವನ್ನು ಮೆರೆದ್ರಲ್ಲ, ತಮಗೆ ಅನ್ಯಾಯ ಮಾಡಿದವರಿಗೆ ಅವರು ಶಿಕ್ಷೆ ಕೊಡುವುದರ ಮೂಲಕ ಆಗ ಬೇರೆ ಬೇರೆ ಊರುಗಳಿಗೆ ಹಾರಿದ್ದಾರೆ ಅಂತ ಕಥೆಗಳಲ್ಲಿ ಬರುವುದು. ಅಲ್ಲಿ ಅವರು ಪಾದ ಇದೆಯಂತೆ. ಅವರು ಬ್ರಹ್ಮದೈವರ್ಕಳ ಬೈದ್ಯರ್ಕಳ ಗುಡಿ ಇದೆ ಅಂತ, ಕಲ್ಲಿತ್ತಂತೆ, ಅಲ್ಲಿ ಪೂಜೆ ಮಾಡ್ತಿದ್ರಂತೆ ವರ್ಷಕ್ಕೊಮ್ಮೆ ಏನು. ಆದರೆ ಆ ಜಾಗ ಹೋಗಿ ಈಗ ಅಲ್ಲಿ ಪರಶುರಾಮನೆಲ್ಲ ನಿಂತಿದ್ದಾನೆ. ಆ ಪರಶುರಾಮನ ಮುಂದಿನ ಕತೆ ಬೇರೆ ಆಯ್ತು, ಏನೇ ಆಗಲಿ, ಅದು ಬಿಡಿ, ಅದು ನಮ್ಗೆ ಸಂಬಂಧ ಇಲ್ಲ. ಅದು ರಾಜಕಾರಣದ ಕತೆ, ನಮ್ಗೆ ಸಂಬಂಧ ಇಲ್ಲ. ಆಯ್ತು, ಆದರೆ ನೋಡಿ ಅಲ್ಲಿ ಹಾಗಾಗಿದೆ. ಅಥವಾ ನೀವು ಅಲ್ಲೆಲ್ಲೋ ನೋಡಿದಾಗ ಹನುಮಾನ್ ಕಿ ಘರಿ, ಸೀತಾ ಕಿ ರಸೋಯಿ ಎಲ್ಲ ಎಲ್ಲೋದು. ನಾವು ದೂರದಲ್ಲಿ ನಾವು ದೊಡ್ಡ ಮತ್ತು ಮಂದಿರವನ್ನು ಕಟ್ಟಿದ್ದೇವಲ್ಲ, ಸೀತೆ ಅಡುಗೆ ಮನೆ ಎಲ್ಲಿಗೆ ಹೋಯ್ತು? ಅದರ ಜೊತೆಗೆ ಒಂದು ಅವಿನಾ ಸಂಬಂಧ ಇತ್ತಲ್ಲ ಅಲ್ಲಿಯ ಜನರಿಗೆ ಅಲ್ವಾ? ಹನುಮಾನನ ಗದ್ದುಗೆ, ಸೀತೆಯ ಅಡುಗೆ ಮನೆ, ಅದನ್ನೆಲ್ಲ ತೆಗೆದದ್ದು ಯಾರು? ಯಾರೋ ಯಾವುದೋ ತೆಗೆದರೆ ಅಪರಾಧ. ಆದರೆ ಇಷ್ಟು ಅಲ್ಲಿನ ಕಥೆಗಳ ಜೊತೆಗೆ, ಅಲ್ಲಿನ ಜನರ ಜೊತೆಗೆ ಸಂಬಂಧ ಇರುವ ಇದನ್ನು ತೆಗೆದದ್ದು ಅಪರಾಧ ಅಲ್ವಾ? ನಮ್ಮ ಸುಪ್ರೀಂ ಕೋರ್ಟಿಗೂ ಹೇಳಲಿಕ್ಕೆ ಬರೋದಿಲ್ಲ, ಆಯಿತಾ? ಇಂಥದ್ದು ನೂರಾರು ಇದೆ. ಅದು ಸ್ವಲ್ಪ ದೊಡ್ಡ ಪ್ರಮಾಣದ್ದು ನಾವು ಊರಿನಲ್ಲಿ ಇಂಥದ್ದೆಲ್ಲ ಕಾಣ್ತಾ ಇದ್ದೇವೆ. ಈಗ ನಮ್ಮಲ್ಲಿ ರಾಮಾಯಣ ಅಂತ ಹೇಳಿಬಿಟ್ರೆ ಮೂಲ ರಾಮಾಯಣ ಅಂತ ಕೇಳ್ತಾರೆ. ಎಲ್ಲಿ ಮೂಲ ರಾಮಾಯಣ? ಮೂಲ ರಾಮಾಯಣ ಅಂತ ಒಬ್ಬರು ಈಚೆ ಬರೆದಿದ್ದಾರೆ. ಈಗ ನಮ್ಮಲ್ಲಿ ಸಮಸ್ಯೆ ಏನು ಕೇಳಿದ್ರೆ, ಈಗ ಈ ಎಡಬಲಗಳ ಸಮಸ್ಯೆ ಇದೆಯಲ್ಲ, ಅದರಲ್ಲಿ ಈ ತುಂಬ ಹರಿತವಾಗಿ ಇತಿಹಾಸವನ್ನು ತಿರುಚುವ
ತಿದ್ದಿ ಬರೆಯುವ ಕೆಲಸವನ್ನು ಎರಡೂ ಕಡೆಯವರು ಮಾಡಿದ್ದಾರೆ. ಗೊತ್ತಾ, ಕೆಲವರಿಗೆ ಕಾವ್ಯ ಅರ್ಥ ಆಗದೆ ಮಾಡಿದ್ದಾರೆ, ಕೆಲವರಿಗೆ ಬೇಕಂತಲೇ ಮಾಡಿದ್ದಾರೆ. ಆಯಿತಾ, ಈಗ ರಾಮಾಯಣಕ್ಕೆ ಯಾವುದು ಮೂಲ? ರಾಮಾಯಣ, ವಾಲ್ಮೀಕಿ ರಾಮಾಯಣದೊಳಗೆ ಹಲವು ರಾಮಾಯಣಗಳ ನೆಲೆ ಇದೆ. ನಂತರ 2000 ವರ್ಷಗಳ ಹಿಂದಕ್ಕೆ ಹೋದರೆ ವಾಲ್ಮೀಕಿ ಪ್ರಣೀತವಾದಂತಹ ಒಂದು ನಂತರ ಪ್ರಧಾನ ಧಾರೆಗೆ ಬಂದ ರಾಮಾಯಣ ಅಥವಾ ವ್ಯಾಸರ ಭಾರತ ಒಂದು ನೆಲೆ. ಆದರೆ ಆ ಕಾಲಕ್ಕೆ ಜೈನರ ಮೂಲದಲ್ಲಿ ಸಿಕ್ಕಿದಂಥ ಒಂದು ಬಗೆಯ ರಾಮಾಯಣಗಳು ಮಹಾಭಾರತಗಳಿದ್ದಾವೆ, ಅಥವಾ ಬೌದ್ಧೇತರ ಮೂಲಗಳಲ್ಲಿ ಬಂದಂಥ ರಾಮಾಯಣಗಳು ಮಹಾಭಾರತಗಳು ಇದ್ದಾವೆ. ಅಲ್ಲಿ ಇದ್ದಾವೆ ಅನ್ನೋದು ಆ ಕಾಲದ ನಾಟಕಗಳು ನಮಗೆ ಹೇಳ್ತಾವೆ. ನಾಟಕಗಳು ನೋಡಿದರೆ ಗೊತ್ತಾಗ್ತದೆ ಅದು ಈ ರಾಮಾಯಣದ್ದಲ್ಲ, ಬೇರೆ ಯಾವುದೋ ರಾಮಾಯಣದಿಂದ ತಗೊಂಡದ್ದು ಅನ್ನೋದು ಗೊತ್ತಾಗ್ತದೆ. ನಂತರ ಈಗ ರಾಮಾಯಣದ ಒಳಗೆ ರಾಮಾಯಣದ ಹಲವು, ನಾನು ಇತಿಹಾಸದ ನೆಲೆಯಲ್ಲಿ ಇದೆಲ್ಲದು ನನಗೆ ಇತಿಹಾಸವೇ, ಆಯಿತಾ. ಇತಿಹಾಸದ ನೆಲೆಯಲ್ಲಿ ನೀವು ರಾಮಾಯಣನ ನೋಡಿದ್ರೆ ರಾಮಾಯಣದ ಒಳಗೆ ಇದೆ. ಅದು ಹಲವು ರಾಮಾಯಣಗಳನ್ನು ಕೇಳಿ ಸಂಗ್ರಹಿಸಿ ನಂತರ ಒಂದು ರೂಪಕ್ಕೆ ತಂದ ಕಾವ್ಯ ಅನ್ನೋದು. ಯಾಕೆಂದರೆ ವಾಲ್ಮೀಕಿಗೆ ಕಥೆ ಹೇಳಿದವನು ನಾರದ ತನ್ನ ಏಕತಾರಿಯನ್ನು ನುಡಿಸ್ತಾ ಊರೂರು ತಿರುಗಿದವನು, ದೇಶ ಸಂಚಾರ ಮಾಡಿದವನು. ಅವನು ಹಲವು ರಾಮಾಯಣಗಳನ್ನು ಕೇಳ್ಕೊಂಬಂದು ವಾಲ್ಮೀಕಿಗೆ ಹೇಳಿದ್ದು. ವಾಲ್ಮೀಕಿಗೆ ರಾಮಾಯಣದ ಕಥೆ ಮೊದಲು ಹೇಳಿದ ನಾರದ. ಯಾಕಂದರೆ ವಾಲ್ಮೀಕಿ ಕೇಳ್ತಾನೆ, ಎಲ್ಲಿ ದೊಡ್ಡ ಮನುಷ್ಯ ಯಾರಿದ್ದಾರೆ ಈಗ ಕೇಳಿದಾಗ, ಇದ್ದಾನೆ ರಾಮ ಅಂತ. ಏನದು ಅವನ ಕತೆ ಹೀಗಿದೆಯಪ್ಪ ಅಂತ ಹೇಳಿದ್ದು. ಅಂದರೆ ಊರಿನಲ್ಲಿ ಚಾಲ್ತಿಯಲ್ಲಿದ್ದಂಥ ಬೇರೆ ಬೇರೆ ಬಗೆಯ ಜಾನಪದ ಕಥೆಗಳನ್ನು ತಗೊಂಡು ಬಂದು ನಾರದ ವಾಲ್ಮೀಕಿಗೆ ಹೇಳಿದ್ದಾನೆ. ಅದಾದ ನಂತರ ಪುನಃ ಬ್ರಹ್ಮ ಅದನ್ನು ಕಾಣಿಸಿದ್ದಾನೆ ಅವನಿಗೆ. ಅಂದರೆ ವಾಲ್ಮೀಕಿ ರಾಮಾಯಣದ ಒಳಗೆ ಹೀಗೆ ಹಲವು ಬಗೆಯ ನೆಲೆಗಳಲ್ಲಿ ರಾಮಾಯಣ ಬೆಳೆದದ್ದನ್ನು ವಾಲ್ಮೀಕಿಯೇ ಸೂಚಿಸಿದ್ದಾನೆ. ಅದಾದ ನಂತರ ಅವನು ರಾಮಾಯಣವನ್ನು ಬರೆದದ್ದಲ್ಲ, ಹೇಳಿದ್ದು, ಆಯಿತಾ. ಬರವಣಿಗೆ ಅಲ್ಲ, ಹೇಳಿದ್ದು ಯಾರಿಗೆ? ಕುಶಲವರಿಗೆ. ಕುಶಲವರು ರಾಮಾಯಣವನ್ನು ನಂತರ ಹೇಳಿಕೊಂಡು ಊರೂರು ತಿರುಗಿದರು. ಕುಶಲವರು ತಂತಿವಾದ್ಯಗಳನ್ನು ಮೀಟುತ್ತಾ ಊರೂರು ತಿರುಗಿದ್ದು ರಾಮಾಯಣದ ಕಥೆಯನ್ನು ಹೇಳ್ತಾ. ನಾರದ ತಂತಿವಾದ್ಯ ಮೀಟ್ಕೊಂಡ್ಬಂದು ವಾಲ್ಮೀಕಿಗೆ ಹೇಳಿದ್ದು. ಕುಶಲವರು ತಂತ್ರಿವಾದ್ಯ ಸಮನ್ವಿತ ಅಂತಲೇ ಬರೋದು, ತಂತಿವಾದ್ಯಗಳನ್ನು ಮೀಟ್ತಾ ಊರೂರು ತಿರುಗಿ ರಾಮಾಯಣದ ಕಥೆ ಹೇಳಿದ್ದು. ಕಡೆಗೆ ಯಾರೋ ಇಬ್ಬರು ಹುಡುಗರು ಕತೆ ಹೇಳ್ತಿದ್ದಲ್ಲ, ರಾಮ ನಿಂದ ಕತೆ ಅಂತೇಳಿ ಹೇಳಿದಾಗ ಆಸ್ಥಾನಕ್ಕೆ ಕರೆಸಿ ರಾಮ ಕುಶಲವರಿಂದ ತನ್ನ ಕಥೆಯನ್ನು ಕೇಳಿದ್ದು. ಇದು ರಾಮಾಯಣದಲ್ಲಿರುವುದು ಹಾಗೆ. ಉತ್ತರಕಾಂಡಕ್ಕೆ ಹೋದರೆ ರಾಮಾಯಣದಲ್ಲಿ ಇನ್ನೊಂದು ಭಿನ್ನ ನೆಲೆ ರಾಮಾಯಣದ ಒಳಗೆ ಸಿಗ್ತದೆ. ಅಂದರೆ ನಾನು ಬಹುತ್ವ ಎನ್ನುವುದಕ್ಕೆ ಇದನ್ನೆಲ್ಲ ಹೇಳ್ತಾ ಇರೋದು. ಒಂದಲ್ಲ, ಈಗ ನಾವು ಎಲ್ಲದನ್ನು ಒಂದೇ ಮಾಡಬೇಕು ಅಂತೇಳಿ ಹೋಗ್ತಿದ್ದೇವಲ್ಲ. ಮಹಾಭಾರತದಲ್ಲೂ ಹಾಗೆ. ಮಹಾಭಾರತದಲ್ಲಿ ಸಮಯ ಆಗಿ ಹೋಯ್ತಾ? ಮಹಾಭಾರತದಲ್ಲಿ ನಾವು ಕೇಳುವ ಮಹಾಭಾರತ ಅಥವಾ ನಮಗೆ ಸಿಕ್ಕಿರುವ ಮಹಾಭಾರತ, ಇದು ನಂತರ ಯಾರೋ ಸಂಪಾದಕರು ಸಂಪಾದಿಸಿದ ಮಹಾಭಾರತ ಅಂತ ಇಟ್ಕೊಳ್ಳೋಣ ಈಗ. ಆದರೆ ಆ ಮಹಾಭಾರತದಲ್ಲಿ ಸೂತ ಪುರಾಣಿಕರು ನೈಮಿಷಾರಣ್ಯದಲ್ಲಿ ಶೌನಕಾದ್ಯರಿಗೆ ಈ ಕಥೆ ಹೇಳಿದರು ಅಂತಿದೆ. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಕಥೆ ಹೇಳಿದರು ಎನ್ನುವುದನ್ನು, ಮಹಾಭಾರತದ ಕಥೆಯನ್ನು ಜನಮೇಜಯನಿಗೆ ವೈಶಂಪಾಯನರು ಹೇಳಿದರು ಅಂತ ಇವ್ರು ಹೇಳೋದು. ವೈಶಂಪಾಯನರಿಗೆ ವ್ಯಾಸರು ಹೇಳಿದ್ದು. ಅಂದರೆ 4 ತಲೆಮಾರಿನ ಮಹಾಭಾರತದ ಕಥೆ ಅದರೊಳಗೆ ಇದೆಯಲ್ಲ. ಮಹಾಭಾರತದ ಮೊದಲಿಗೆ ಬರ್ತದೆ, ಅದರ ಹೆಸರು ಜಯ ಅಂತ, ಸ್ವಲ್ಪ ಮುಂದೋದ್ರೆ ಭಾರತ ಅಂತ, ಸ್ವಲ್ಪ ಮುಂದೋದ್ರೆ ಮಹಾಭಾರತ ಅಂತ. ಅಂದರೆ ಅದು ಅಲ್ಲಿ ಭಾರತ ಅನ್ನೋದು ಭಾರತ ದೇಶದ ಕುರಿತಲ್ಲ, ಭಾರತ ಯುದ್ಧದ ಬಗ್ಗೆ ಇರೋದು. ಭಾರತ ದೇಶದ ಬಗ್ಗೆ ಅಲ್ಲ, ಅದು ಭಾರತ ಯುದ್ಧದ ಬಗ್ಗೆ ಇರೋದು. ಮಹಾಭಾರತ ಯುದ್ಧದ ಕಥೆ, ಅದು ದಾಯಾದಿಗಳ ಜಗಳದ ಕಥೆ ಅದು. ಹಾಗೆ ರಾಮಾಯಣ ಮಹಾಭಾರತ ಇರೋದು. ಅಂದರೆ ರಾಮಾಯಣ ಮಹಾಭಾರತದ ಒಡಲಿನ ಒಳಗೆ ಅದು ಬಹುಸ್ತರೀಯವಾದ ಬೇರೆ ಬೇರೆ ನೆಲೆಯ ಕಥೆಗಳ ಸಾರ, ಅದನ್ನು ಒಟ್ಟು ಸೇರಿಸಿ ಒಂದು ಕಡೆಯಲ್ಲಿ ಮಾಡಿ ಇಟ್ಟದ್ದು. ಅದಲ್ಲದೇನು ಬೇರೆ ಬೇರೆ ರಾಮಾಯಣ ಮಹಾಭಾರತಗಳಿದ್ದಾವೆ. ಅದನ್ನೆಲ್ಲ ಇಟ್ಕೊಂಡು ನಮ್ಮ ಹಳೆ ನಾಟಕಕಾರರು ನಾಟಕ ಬರೆದಿದ್ದಾರೆ. ನಾನು ಇದು ಯಾಕೆ ಹೇಳ್ತಿದ್ದೇನೆ ಕೇಳಿದ್ರೆ, ಭಾಸನ ಪಂಚರಾತ್ರ ನಾಟಕದಲ್ಲಿ ಮಹಾಭಾರತ ಯುದ್ಧವೇ ಆಗೋದಿಲ್ಲ. ಕೊನೆಯಲ್ಲಿ ಕೌರವ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಡಲಿಕ್ಕೆ ಒಪ್ತಾನೆ. ಈಗ 21ನೇ ಶತಮಾನದಲ್ಲಿ ಈಗ ಬರೀಲಿ ನೋಡುವ ಒಬ್ಬರು ಆ ಧೈರ್ಯ ಮಾಡಲಿ ನೋಡೋಣ. ಕಾಳಿದಾಸ ಹಾಗೆ ಹೇಳ್ತಾನೆ ರಘುವಂಶದಲ್ಲಿ. ಕಾಳಿದಾಸ ತನ್ನ ಇನ್ನೊಂದು ನಾಟಕದಲ್ಲಿ ಪಟ್ಟದ ರಾಣಿ ರಾಜನ ತಲೆ ಮೇಲೆ ಒದಿತಾಳೆ, ಒದ್ದು ಹೇಳ್ತಾಳೆ, ಇದೇ ತಾಕತ್ತು ನಿನಗೆ ರಾಜ್ಯ ಆಳುವುದರಲ್ಲಿ ಇದ್ದಿದ್ರೆ ಎಷ್ಟೋ ಒಳ್ಳೇದಾಗ್ತಿತ್ತು ಅಂತ ಹೇಳ್ತಾಳೆ. ಮತ್ತೊಬ್ಳು ಅವನಿಗೆ ಎಡಗಾಲಿಂದ ಒದಿತಾಳೆ ರಾಜನಿಗೆ. ಅಥವಾ ರಘುವಂಶದಲ್ಲಿ ಒಂದು ಕಡೆಯಲ್ಲಿ ಪ್ರಜೆಗಳು ಬಂದು ನಾನು ರಾಜನನ್ನು ನೋಡಬೇಕು ಅಂದರೆ ಅವನು ಮೇಲಿನ ಉಪ್ಪರಿಗೆ ಒಂದು ಕಿಟಕಿಯಲ್ಲಿ ಎಡಗಾಲನ್ನು ಮುಂದೆ ಹಾಕಿ ನೋಡಿ ಹೇಳ್ತಾನೆ,
ಇದನ್ನೆಲ್ಲ ಹೇಳುವ ಧೈರ್ಯ ಈಗಿನ ಬರಹಗಾರರಿಗೆ ಬರೋದಿಲ್ಲ. ಬರದ ಹಾಗೆ ಮಾಡ್ತಾ ಇದ್ದಾರೆ. ಆಗ ಮಾಡಿದ್ದಾರೆ. ಬೇರೆ ಬೇರೆ ಬಗೆಯ ಕಥೆಗಳನ್ನು ನಮ್ಮ ಹಳೆಯ ನಾಟಕಕಾರರು ಬರೆದಿದ್ದಾರೆ, ರಾಮಾಯಣ ಮಹಾಭಾರತನ ಇಟ್ಕೊಂಡು. ಆದರೆ ಈಗ ಹಾಗೆ ಹೇಳಲಿಕ್ಕೆ ಆಗದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಏನೇನೋ ಮಾತಾಡಿದ್ದೇನೆ, ಸಮಯ ಆಗಿದೆ, ಆದ್ದರಿಂದ ಕ್ಷಮಿಸಬೇಕು. ಇನ್ನೇನಾದರೂ ಕೇಳುತ್ತಿದ್ದರೆ 2 ನಿಮಿಷ ಕೇಳ್ಬೋದು. ಸರ್ ಬಹಳಷ್ಟು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಅದರೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಸಮಯ ನಮ್ಮನ್ನು ಕಾಯೋದಿಲ್ಲ. ಹಾಗಾಗಿ ಒಂದು 10 ನಿಮಿಷ ಪ್ರಶ್ನೋತ್ತರ ಮತ್ತು ಅಭಿಪ್ರಾಯಗಳಿಗೆ ಕೊಡೋಣ. ಯಾರಾದರೂ ಪ್ರಶ್ನೆಗಳನ್ನ ಅಭಿಪ್ರಾಯವನ್ನು ಹೇಳ್ಕೊಳ್ಳೋದಾದ್ರೆ ಹೇಳ್ಬೋದು. ನಾನು ಎಲ್ಲೆಲ್ಲೋ ಹೊರದಾಡಿದ್ದೇನೆ, ಕ್ಷಮಿಸಬೇಕು ಆಯ್ತಾ. ಒಂದು ಹರ್ಕಾಗಿ ಮಾತಾಡಿದ್ದೇನೆ. ಏನು ಕೇಳ್ಬೋದು. ಅಪಾಯಕಾರಿ ಆದ ಪ್ರಶ್ನೆ ಕೇಳಬೇಡಿ. ಎಲ್ಲ ಕೇಳಿದ್ರೆ ತೊಂದರೆ ಇಲ್ಲ ಆಯ್ತಾ. I'll speak in English. Is that all right? Yeah. ಕೇಳಿ. You said that history is a narrative. And because we think that history is a narrative, this narrative can be twisted. It can be told in many different ways. But I think we can contest the false narratives that are circulating by bringing in modern history, at least, for example, Kudmal Rangarao or Karnad Sadashiva Rao, we have facts. So we have to do a difficult homework to produce this kind of a history. But certain kinds of histories are also narratives. At least in the Indian context, earlier it was always narratives. And I think the way in which to contest the uniformization of this narrative is by bringing in the other narratives, the multiple narratives, and making them heard. I think these are the 2 ways in which we can contest the present attempt at uniformizing history in a particular way, in a politically tilted way. ಸರಿ. ಅಂದರೆ ನಾವು ನೆರೆಟಿವ್ಸ್ಗಳ ಮಲ್ಟಿಪಲ್ ನೆರೆಟಿವ್ಸ್ ಇದ್ದಾವಲ್ಲ, ಅವುಗಳನ್ನು ಗುರುತಿಸಬೇಕು, ಅವುಗಳನ್ನು ಹೇಳಬೇಕು. ವಿ ಶುಡ್ ಡೂ ದ್ಯಾಟ್ ಒನ್. ನಾವು ಆಗ ಕಂಟೆಸ್ಟ್ ಮಾಡ್ಬೋದು. ಅದನ್ನು ಒಂದು ಯೂನಿಫಾರ್ಮಿಗೆ ತರೋದಿದೆಯಲ್ಲ, ಒಂದು ಮಾಡೋದಿದೆಯಲ್ಲ, ಅದನ್ನು ನಾವು ಪ್ರಶ್ನೆ ಮಾಡಿ ಅದರ ಮಲ್ಟಿಪ್ಲಿಸಿಟಿ ಏನಿದೆ, ಬೇರೆ ಬೇರೆ ನೋಟ ಏನಿದೆ, ಬೇರೆ ಬೇರೆ ಆಯಾಮ ಏನಿದೆ, ಅದನ್ನು ಹೇಳ್ತಾ ಹೇಳಲಿಕ್ಕಾದರೆ ಅದು ಸ್ವಲ್ಪ ಸರಿಯಾದ ಹಿಸ್ಟ್ರಿ ಆಗ್ತದೆ. ರೈಟ್, ಇಟ್ ಈಸ್ ರೈಟ್. ಸರಿನಾ? ಏನಾದರೂ ಮಾಡಲೇಬೇಕಲ್ಲ. ಹಿಸ್ಟ್ರಿ ಅಂತ ಅದು ಸರಿ ಅಲ್ಲ ಅಂತ ಬಿಡ್ಲಿಕ್ಕೆ ಬರ್ತದ ಅಲ್ವಾ? ಸರ್ ಇಲ್ಲಿ ಇದು ಪ್ರಶ್ನೆ ಅಲ್ಲ, ಇದೊಂದು ನಿಜವಾಗಿ ಚಿಂತೆಗೆ ಒಳಮಾಡಿರೋ ವಿಷಯ. ನಾನು ಕೇಳ್ತಿರೋದು ಏನಂತಂದರೆ, ನೀವು ಶಾಲಾ ಶಿಕ್ಷಣದಲ್ಲಿ ಅಂದರೆ ಪದವಿ ಪೂರ್ವ ಇರಲಿ, ಪ್ರಾಥಮಿಕ ಇರಲಿ, ಅಲ್ಲಿಂದ ಹಿಡಿದು ಸ್ನಾತಕೋತ್ತರ ಪದವಿಗಳ ತನಕ ಚರಿತ್ರೆಯಲ್ಲಿ ಏನು ಬದಲಾವಣೆಗಳು ಮತ್ತು ತಪ್ಪಾದ ರೀತಿಯಲ್ಲಿ ಮಕ್ಕಳಿಗೆ ನಾವು ಚರಿತ್ರೆಯನ್ನು ಕಟ್ಟಿಕೊಡ್ತಾ ಇದ್ದೇವೆ ಅಂತ ಹೇಳೋ ವಿಷಯದ ಬಗ್ಗೆ ಬೆಳಕು ಚೆಲ್ಲಿದ್ರು. ಇದು ನಿಜ ಸಹ. ಇದರ ಬಗ್ಗೆ ಏನು ಮಾಡ್ಬೋದು ಸರ್? ಅದು ನಿಜ ಏನು ಅಂತ ಹುಡುಕಬೇಕು ಅಲ್ವಾ? ಎಲ್ಲ ಸೇರಿ ಅದು ಹೇಗೆ ಹೇಳಬೇಕು, ಅದನ್ನು ನಿಜದ ಹುಡುಕಾಟ ಹೇಗೆ ಮಾಡಬೇಕು, ನಂತರ ಅವರು ಅಷ್ಟನ್ನೇ ಒಪ್ಪದ ಹಾಗೆ ಮಾಡಬೇಕು. ಹುಡುಗರಲ್ಲೂ ನೀವು ಸ್ವಲ್ಪ ಕುತೂಹಲದಿಂದ ಹುಡುಕಿ ಅಂಥೇಳಿ ಹೇಳುವುದ್ರ ಕಡೆಗೆ ನಾವು ಅವರ ನೋಟವನ್ನು ಬದಲಿಸ್ಲಿಕ್ಕೆ ಆಗಬೇಕು. ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ, ಬೇರೆ ದಾರಿ ಇಲ್ಲಲ್ಲ. ನಾವು ಒಂದು ಸಿಸ್ಟಮ್ನೊಳಗಿದ್ದೇವೆ, ಆ ಸಿಸ್ಟಮ್ನೊಳಗೆ ಅದರಿಂದ ಬಚಾವಾಗುವ ಬೇರೆ ದಾರಿ ಹುಡುಕಾಟ ಮಾಡುವ ಪ್ರಯತ್ನಗಳನ್ನು ಮಾಡಬೇಕಷ್ಟೇ. ಏನು ಹೇಳಿದ್ರಿ? ಮತ್ತೆ ಈಗ ಮೆಥಡಾಲಜಿ ಡೆವಲಪ್ ಆಗ್ತಾ ಇದೆ. ಹೌದು, ಜೆನೆಟಿಕ್ಸ್ ಬರ್ತಾ ಇದೆ, ಜೆನೆಟಿಕ್ಸ್ ಇದೆ, ಲಿಂಗ್ವಿಸ್ಟಿಕ್ಸ್ ಮತ್ತೆ ಜೆನೆಟಿಕ್ಸ್ ಅಲ್ಲಿ ಈಗ ನಾವು ಚರಿತ್ರೆಯನ್ನ ಪುನಃ ಕಟ್ಟುವ ಪ್ರಯತ್ನ ನಡೀತಾ ಇದೆ. ಹೌದು, ಅದು ಆಗ್ಲಿ, ಮುಂದುವರಿಯಲಿ ಅಂತ ಹೇಳಿ. ಅದೇ ಹಾಗೆ ಅಂದ್ರೆ ಅದು ನಿಧಾನ ಆ ಪ್ರಾಸೆಸ್ ಆಗಬೇಕು. ಇದರ ವಿರುದ್ಧವಾಗಿ ಗಟ್ಟಿಯಾಗಿ ಆ ಕೆಲಸ ಆಗಬೇಕು. ಇನ್ನೊಂದು ಏನು ಅಂತಂದ್ರೆ, ಈಗ ನಾನು ನೀವು ನಮ್ಮ ಏಜಿನವರು ಹಾಗೆ ಯುವಕರಿದ್ದಾರೆ, ಇವರು ಯಾವ ರೀತಿ ಇದಕ್ಕೆ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದಿತ್ತು ಅಂತಂದ್ರೆ, ಏನು ಮಾಡಬೇಕು? ನಮ್ಮ ಏಜ್ ಗ್ರೂಪ್ನವ್ರು ನಾವು ಸೋತಿದ್ದೇವೆ ನಿಜ ಹೇಳ್ಬೇಕಂದ್ರೆ. ನಾವು ಇದನ್ನ ಬದಲಾವಣೆ ಆಗ್ತಾ ಇರುವಾಗ ನಾವು ಸುಮ್ಮನೆ ಕೂತು ಎಲ್ಲ ರಿಜಿಡ್ ಆಗುವಾಗ ನಾವು ಕಂಡಿದ್ದೇವೆ. ನಮ್ಮ ತಪ್ಪುಗಳಿದ್ದಾವೆ. ಆದರೆ ಯುವಕರು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೇರವಾಗಿ ಈಗ ನಾವು ಇಷ್ಟೊತ್ತು ಮಾತಾಡುವಾಗಲೂ ಕೂಡ
ಅವರು ಹಾಗೆ ಮಾಡ್ತಾ ಇದ್ದಾರೆ, ಅದೊಂದು ನಡೀತಾ ಇದೆ ಅಂತ ಹೇಳ್ತೇವೆ ಅಷ್ಟೇ ಹೊರತು ಸ್ಪಷ್ಟವಾಗಿ ಇವರು ಮಾಡ್ತಾ ಇದ್ದಾರೆ, ಈ ಹಿಂದುತ್ವವಾದಿಗಳು ಇದನ್ನು ಮಾಡ್ತಾ ಇದ್ದಾರೆ ಅಥವಾ ಹೀಗೆ ಹೇಳುವ ಧೈರ್ಯ ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? ನಮ್ಮ ಈಗ ಧೈರ್ಯ ಮಾಡಬೇಕು. ಮಾಡಬೇಕು ಮಾಡ್ಬೇಕು, ಹೌದು. ಮಾಡ್ಬೇಕು. ಅದನ್ನ ಯುವಕರಾದ್ರೂ ಈಗ ಮಾಡದೇ ಇದ್ರೆ ನಾವು ಪೂರ್ತಿ ಸೋತು ಬಿಡ್ತೇವೆ. ನಮ್ದೇ ತಪ್ಪಾಗ್ತದೆ, ನಮ್ಗೆ ತಪ್ಪಾಗ್ತದೆ ನಮ್ದೇ ಅಂತ ತಪ್ಪಾಗ್ತದೆ. ನನ್ನ ಅಭಿಪ್ರಾಯ ಒಂದಷ್ಟೇ. ಅದಕ್ಕೆ ನಾನು ಮಾತಾಡ್ತಾ ಇದ್ದೇನೆ, ನಮ್ಮದೇ ತಪ್ಪಾಗ್ತದೆ. ಯಾಕಂದರೆ ದಾರಿ ಈಗ ಆದರೂ ನಾವು ಸ್ವಲ್ಪ ದೊಡ್ಡವ್ರನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ, ಅವ್ರು ಹಾಳಾಗಿ ಹೋಗಿ ಆಗಿದೆ. ಆದರೆ ಮುಂದಿನ ಪೀಳಿಗೆಯನ್ನು ಸರಿದಾರಿಗೆ ತರಲಿಕ್ಕೆ ಏನು ಮಾಡಬೇಕು ಅನ್ನೋದು ಈ ರೀತಿಯ ಚಟುವಟಿಕೆಗಳ ಮೂಲಕ ಮಾಡಬೇಕು. ಹೌದೌದು, ಮುಂದೆ ಅವರೇ ಮಾಡಬೇಕು. 35 ವರ್ಷ ಕೆಳಗಿನವರು 50%ಗಿಂತಲೂ ಹೆಚ್ಚು, 35 ವರ್ಷ ಕೆಳಗಿನವರು 60% ಪಾಪ್ಯುಲೇಷನ್ ಇದ್ದಾರೆ. ನಾವು ನೀವು ಏನು ಯೋಚನೆ ಮಾಡ್ತಾ ಇರುವುದಕ್ಕೆ ಅರ್ಥವೇ ಇಲ್ಲ. ನಾವೆಲ್ಲ ಮಾಡೋದು ಮಾಡಿ ಆಯ್ತು, ಏನು ಉಪಯೋಗ ಆಗದಂತ ಕೆಲಸಗಳನ್ನೇ ಮಾಡಿದ್ದು. ಹೌದು, ಹಾ, ಉಪಯೋಗ ಆಗ್ಲಿಲ್ಲ ಅಂದ್ರೆ ಪ್ರಯತ್ನ ಮಾಡಿರ್ಬೋದು, ನಾವು ಹೌದು. ನಾನು ನೀವು ಪ್ರಯತ್ನ ಮಾಡಿರ್ಬೋದು, ಆದ್ರೆ ಉಪಯೋಗ ಆಗ್ಲಿಲ್ಲ ದೊಡ್ಡ ನಿಟ್ಟಿನಲ್ಲಿ. ಇವರು ಮಾಡಬೇಕು, ಯುವಕರು ಅದಕ್ಕೆ ಅದರ ಬಗ್ಗೆ ಎಚ್ಚರಗೊಳ್ಬೇಕು, ಅವ್ರು ಮಾಡಬೇಕಾಗಿದೆ ಈಗ ಅಷ್ಟೇ. ಅದೇ ಆ ಕೆಲಸ ಮಾಡಬೇಕು. ಅದು ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತ ನಾವೆಲ್ಲ ಹುಡುಕಾಟ ಮಾಡಬೇಕು. ನಂತರ ಈ ರೀತಿಯ ಚಟುವಟಿಕೆ ಹೆಚ್ಚಾಗಬೇಕು. ಯಾವುದು ಒಂದಷ್ಟು ಎಲ್ಲ ಅದು ಸಾವಿರಾರು ಜನರನ್ನ ಒಟ್ಟು ಹಾಕಿದರೆ ಅದೆಲ್ಲ ಹೋಗುವ ಕೆಲಸ ಅಲ್ಲ. ಒಂದು 100 ಜನ ಒಟ್ಟಾಗಿ ಈ ರೀತಿಯಲ್ಲಿ ಚರ್ಚೆ ಮಾಡಿದರೆ ಅವರಿಗೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು, ಸಾಹಿತ್ಯಗಳನ್ನು ಒದಗಿಸಿ ಅರ್ಥ ಆಗುವಾಗ ಮಾಡಿದರೆ, ಕೆಲವರು ಮಾತಾಡಿದರೆ ಅದು ಸಾಕು. ಅಥವಾ ನಾಟಕಗಳು, ಸಾಹಿತ್ಯಗಳದ ಓದು, ನಾಟಕಗಳ ನೋಟ ಇತ್ಯಾದಿಗಳನ್ನೆಲ್ಲ ಮಾಡಿ, ಅಂದರೆ ಈಗ ಮಾಡ್ತಾ ಇದ್ದೀರಲ್ಲ ಈ ಜಾತಿಯ ಕೆಲಸಗಳನ್ನು ಸ್ವಲ್ಪ ವ್ಯಾಪಕವಾಗಿ ಮಾಡಲಿಕ್ಕೆ ಸಾಧ್ಯ ಆದರೆ, ಅದರಲ್ಲಿ ಕೆಲವು ಜನರಿಗೆ ಇದು ಹೌದು ಅಂತ ಅನ್ನಿಸ್ಲಿಕ್ಕೆ ಶುರುವಾದರೆ ಅದು ಒಂದು ಏನು ದಾರಿ ನೋಡ್ಕೊಂಡ ಹಾಗೆ, ದಾರಿ ಹುಡುಕಲಿಕ್ಕೆ ಒಂದು ಆಸ್ಪದ ಸಿಕ್ಕಿದ ಹಾಗೆ ಆಗ್ತದೆ ಅಷ್ಟೇ, ಬೇರೆ ದಾರಿ ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಇದು ಆಳಿದವರ ಚರಿತ್ರೆ ಮತ್ತು ಆಳಿಸಿಕೊಂಡವರ ಹೇಳಿದ್ರಲ್ಲ ಸರ್, ನನಗೆ ಅನಿಸಿದ್ದು ಈಗ ಗೆದ್ದವರ ಚರಿತ್ರೆ, ಸೋತವರ ಚರಿತ್ರೆ ಅಂತ ಎರಡು ಬರುತ್ತೆ. ಈಗ ನಾವು ಎಲ್ಲರೂ ಗೆದ್ದಿರೋರು ಬೆನ್ನಿಂದ ಹೋಗ್ತಾ ಇದೀವಿ. ಅಂದರೆ ಬಹುಶಃ ಫಾರ್ ಎಕ್ಸಾಂಪಲ್ ಒಂದು ಸ್ಪೋರ್ಟ್ಸ್ ತೊಗೊಂಡ್ರೆ 100 ಮೀಟರ್ಸಲ್ಲಿ ಫಸ್ಟ್ ಬಂದಿದ್ದು ಯಾರಂದರೆ ಹುಸೇನ್ ಬೋಲ್ಟ್ ಅಂತ ಹೇಳ್ತೀವಿ. ಆದರೆ ಸೆಕೆಂಡ್ ಬಂದಿರೋರು ಗೊತ್ತಿಲ್ಲ, ಅವರಷ್ಟೇ ಪರಿಶ್ರಮ ಅವ್ರದ್ದಿದೆ, ಬಟ್ 0.2 ಸೆಕೆಂಡಲ್ಲಿ ಅವರು ವಿನ್ ಆಗಿಲ್ಲ. ಸೊ ಈ ಥರ ಬೇರೆ ಬೇರೆ ಕ್ಷೇತ್ರ ಇದೆ, ಸ್ಪೋರ್ಟ್ಸ್ ಇರ್ಬೋದು ಅಥವಾ ಭಾಳಷ್ಟು ಕ್ಷೇತ್ರಗಳಿರ್ಬೋದು. ನಾವು ಯಾವಾಗಲೂ ಗೆದ್ದವರಿಂದನೇ ಹೋಗ್ತಾ ಇದೀವಿ, ಗೆದ್ದವರಿಂದ ಹೋಗ್ಬೇಕು. ಚರಿತ್ರೆ ಅಂದರೆ ಚರಿತ್ರೆ ಹಿಂದೆಯಿಂದ ಆ ಥರ ಬರ್ಕೊಂಡು ಬಂದಿರೋದ್ರಿಂದ ನಮ್ಮ ಮನಸ್ಥಿತಿ ಯೋಚಿಸುವ ಲಹರಿ ಆ ಥರ ಇದೆನಾ, ಅಥವಾ ನಮ್ಮ ಹತ್ರ ಸಮಯ ಅಲ್ವಾ ಸರ್ ಎಲ್ಲಾದ್ರೂ ಹೋಗೇನು? ಮನಸ್ಥಿತಿಗೆ ನಮ್ಮ ಮನಸ್ಥಿತಿ, ನಾವು ಹಿಂದೆಲ್ಲ ಹೇಳ್ತಿದ್ರಲ್ಲ ಮನಸ್ಸಿನ ದಾಸ್ಯ, ಅದು ಮನಸ್ಸಿನ ದಾಸ್ಯ ಹೆಚ್ಚಾಗಿದೆ. ಮನಸ್ಸು ಜಡ ಆಗಿದೆ, ಒಂದು ಅರ್ಥದಲ್ಲಿ ಮನಸ್ಸು ಜಡ ಆಗಿದೆ. ಈ ವೇಗ ಮತ್ತು ಜಡ ಎರಡೂ ಸೇರ್ಕೊಂಡ್ಬಿಟ್ಟಿದೆ. ಈ ವೇಗದ ಎದುರಿಗೆ ಮನಸ್ಸು ಜಡ ಆಗಿದೆ. ಅದಕ್ಕೇನು ಸೈನ್ಸ್ನಲ್ಲಿ ಏನೋ ಹೇಳ್ತಾರೆ, ಅದಕ್ಕೆ ನಂಗೆ ಗೊತ್ತಿಲ್ಲ, ಅದು ಹಾಗಾಗಿದೆ ಬಹುಶಃ. ನಂತರ ಈಗ ಅದೇ ನೀವು ಹೇಳಿದಾಗೆ ಕಾಲ ನಮಗೆ 100ಕ್ಕೆ 100% ಮಾರ್ಕ್ ಸಿಕ್ಕಿದ್ರೂ ಸಾಕಾಗೋದಿಲ್ಲ. ಅದಕ್ಕಿಂತ ಕೆಳಗೆ ಬಂದವರು ಏನಪ್ಪ ಅವರಾಗಿದ್ದರೆ ಮನುಷ್ಯರಲ್ವ? ಆ ಸ್ಥಿತಿಲಿ ನಾವಿದ್ದೇವೆ. ಅಂದರೆ ನಮ್ಮ ಶಿಕ್ಷಣದ, ನಾವು ಯಾವ ರೀತಿಯ ಶಿಕ್ಷಣ ಪಡಿಬೇಕು, ಏನನ್ನು ಮಾಡಬೇಕು, ನಮ್ಮ ಗಮನ ಎಲ್ಲಿರಬೇಕು ಅನ್ನೋದು ಸ್ವಲ್ಪ ಬದಲಾಗಿದೆ. ಅದು ಗಮನದ ಕೇಂದ್ರ ಬದಲಾಗಿದೆ. ಅದಾದದ್ರಿಂದಾಗಿ ಎಲ್ಲದೂ ಆ ಕಡೆಗೆ ತಿರುಗ್ತದೆ, ಎಲ್ಲದೂ ಗೆದ್ದವ್ರ ಕಡೆಗೆ ತಿರುಗ್ತದೆ. ಅದರಿಂದ ಸೋತವರಿಗೆ ಅಥವಾ ಕಡಿಮೆ ಮಾರ್ಕ್ ತೆಗೆಯೋರಿಗೆ ಅಥವಾ ಈಗ ಯಾವುದು ಅಲ್ಲೆಲ್ಲೋ ITBTಗಳಿಗೆ ಸಂಬಂಧಿಸಿದ ತಿಳುವಳಿಕೆ ಅಲ್ಲದ ಬೇರೆ ತಿಳುವಳಿಕೆಗೆ, ಬೇರೆ ಜ್ಞಾನ ಶಾಖೆಗಳಿಗೆ, ಬೇರೆ ಬಗೆಯ ತಿಳುವಳಿಕೆಗಳಿಗೆ ಆಸ್ಪದವೇ ಇಲ್ಲ ಅಂತಾದರೆ, ಈಗ ನೋಡಿ ಈ ನಾಟಕ, ಸಾಹಿತ್ಯ ಇವೆಲ್ಲ ಕೆಲಸಕ್ಕೆ ಬಾರದ ವಿಷಯಗಳಲ್ವಾ? ನಮ್ಮ ಹಿಂದೊಮ್ಮೆ ನಮ್ಮ ಸಂಸ್ಕೃತಿ ಸಚಿವರೇ ಹಿಂದೊಮ್ಮೆ ಹೇಳಿದರು, ಈಗ ಅಲ್ಲ ಹಿಂದೊಂದು ಕಾಲದಲ್ಲಿ ಹೇಳಿದರು, ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಒಂದು ಅಷ್ಟೆಲ್ಲ ಯಾಕೆ ಗ್ರ್ಯಾಂಟ್, ಚೂರು ಸಾಕೋದಕ್ಕೇನು ಪ್ರಯೋಜನ ಇಲ್ಲಲ್ಲ, ಏನು ಅದು ಪ್ರೊಡಕ್ಟಿವ್ ಅಲ್ಲಲ್ಲ. ಹಾಗೆ ಶಿಕ್ಷಣ ಅನ್ನೋದು ಪ್ರೊಡಕ್ಟಿವ್ ಅಲ್ಲ ಕೆಲವರಿಗೆ ಪ್ರೊಡಕ್ಟಿವ್, ಅದು ಬೇರೆ. ಆದರೆ ಈ ಶಿಕ್ಷಣ, ಈ ಸಾಹಿತ್ಯ ಮತ್ತು ಇದು ಯಾವುದು ಸಂಸ್ಕೃತಿಗೆ ಸಂಬಂಧಿಸಿದ್ದು ಪ್ರೊಡಕ್ಟಿವ್ ಅಲ್ಲ ಎನ್ನುವ ಒಂದು ಗಟ್ಟಿಯಾದಂಥ ತಿಳುವಳಿಕೆ ನಮ್ಮ ಯುವ ಪೀಳಿಗೆಯಲ್ಲಿ ಬರ್ತದೆ. ನೀವು ಒಂದು ಕಥೆ ಕೇಳಲಿಕ್ಕೆ, ಒಂದು ಸಣ್ಣದೇನೋ ಚಿತ್ರ ನೋಡಲಿಕ್ಕೆ ನಮ್ಮ ಹುಡುಗರು ತಯಾರಿಲ್ಲ. ಅವರು ತಲೆ ಮೊಬೈಲ್ನೊಳಗಿರ್ತದೆ, ಬೇರೆ ಏನೋ ಇರ್ತದೆ, ಅದು ಬಿಟ್ಟರೆ ಅವ್ರ ಕೆಲಸ ಆಯಿತು. ಆ ಕೆಲಸಕ್ಕೂ ಅವರಿಗೂ ಸಂಬಂಧ ಇಲ್ಲ. ಆ ರೀತಿಯ ಒಂದು ಸ್ಥಿತಿಯ, ಆ ರೀತಿಯ ಬದುಕೇ ಸರಿಯಾದ ಬದುಕು ಅಥವಾ ಅತ್ತ ಕಡೆಗೆ ಆಕರ್ಷಿತವಾಗುವ ಈ ಸ್ಥಿತಿಯಲ್ಲಿ ಆ ಪೀಳಿಗೆಯನ್ನು ನಾವು ಹೇಗೆ ಈ ಕಡೆಗೆ ಸೆಳಿಬೇಕು, ಅವರಿಗೆ ಇದೆಲ್ಲ ಅರ್ಥ ಆಗುವಾಗ ಹೇಗೆ ಮಾಡಬೇಕು ಅಂತ ನಾವು ವಿಚಾರ ಮಾಡಬೇಕು.
ಹೌದೌದೌದು ಹೌದೌದು. ಓದುವುದು ಮುಖ್ಯ. ನಾವು ಓದುವುದ ಕಡೆಗೆ ಓದುವುದಕ್ಕೆ ಎಂಥದ್ದು ಮುಖ ತಿರ್ಸಿ ಆಗಿದೆ, ಕೆಲವು ವರ್ಷ ಆಗಿ ಹೋಯಿತು ಓದುವುದರ ಕಡೆಗೆ ಮುಖ ತಿರುಗಿಸಿ. ಸರ್ ಕೊನೆ ಪ್ರಶ್ನೆ ಸರ್. ಇದು ಚರಿತ್ರೆ ಆಧಾರ ಬೇಕು ಅಂತ ಹೇಳಿದ್ರಲ್ಲ ಸರ್. ಕೆಲವೊಂದರಲ್ಲಿ ಹರ್ಷವರ್ಧನ ಇಲ್ಲಿ ಬಂದು ಸೋತ ಅಂತ ಒಂದು ಕಡೆ ಇದೆ, ಇಲ್ಲಿಯವರು ಗೆದ್ದ ಅಂತ ಒಂದಿದೆ. ಸೊ ಹಂಗಾಗ್ಬಿಟ್ಟು ನಾವು ಯಾವ ರೀತಿ ಚರಿತ್ರೆನ ಸಮರ್ಥಿಸ್ಕೊಳ್ಬೇಕು ಅಂದರೆ ಈಗ ಆಧಾರವಾಗಿ ಯಾವ ಥರ ನಾನು ಡಿಫೈನ್ ಮಾಡ್ಕೊಬೇಕು ಆ್ಯಸ್ ಎ ಅದೇ ಕಷ್ಟ. ಅಲ್ಲಿ ಚರಿತ್ರೆಗೆ ಏನಂದರೆ ಅವರಿಗೆ ಯಾವುದೋ ಶಾಸನಗಳ ಆಧಾರ ಆಗಿರ್ತದೆ. ಈಚೆ ಕಡೆ ಅವರು ಒಂದು ಶಾಸನ ಬರೆದು ಹಾಕಿ ಬಿಟ್ಟಿದ್ದಾನೆ, ಇವತ್ತಿನ ಯುದ್ಧದಲ್ಲಿ ನಮ್ಮ ಹತ್ರ ಯುದ್ಧದಲ್ಲಿ ಅವನು ಸೋತಿದ್ದಾನೆ ಅಂತ. ಆಚೆ ಕಡೆ ಅವರು ಶಾಸನ ಬರೆದು ಹಾಕಿದ್ದಾರೆ, ಗೆದ್ದಿದ್ದಾನೆ ಅಂತ. ಅಲ್ಲೇ ಸಮಸ್ಯೆ. ಅದನ್ನು ಶಾಸನಗಳು ಸತ್ಯವನ್ನು ಹೇಳ್ತಾವೆ ಅನ್ನೋದು ನಂಬಲಿಕ್ಕೆ ಬರೋದಿಲ್ಲ. ಹಾಗಾಗಿ ಹಾಂ, ಸಮಯ ಆಯಿತು ಇಲ್ವಾ? ಸರ್, ಸ್ಥಳೀಯ ಪ್ರದೇಶಗಳ ಒಂದು ಚರಿತ್ರೆಯನ್ನ ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯವಾಗಿ ಸ್ಥಳೀಯರೇ ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಬೇರೆಯವರು ಬಂದು ನಮ್ಮ ಇತಿಹಾಸವನ್ನ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇದು ಬಹಳ ಮುಖ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಅಟ್ಲೀಸ್ಟ್ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಚರಿತ್ರೆಯನ್ನ ಓದ್ಬೇಕಾಗಿರೋದು ಅವನು ಇರ್ತಕ್ಕಂತಹ ಆ ಮಕ್ಕಳು ಇರ್ತಕ್ಕಂತಹ ಪ್ರದೇಶದ ಇತಿಹಾಸವನ್ನ ಓದಬೇಕು. ನಾವೆಲ್ಲ ಓದುವಾಗ ಪಠ್ಯಪುಸ್ತಕದ ರಚನೆ ಹೇಗಾಗ್ತಾ ಇದೆ, ಕರಿಕ್ಯುಲಮ್ ಹೇಗಾಗ್ತಾ ಇದೆ ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಮೇಲಿನಿಂದ ಕೆಳಗ್ ಬರ್ತಾ ಇದೆಯೇ ಹೊರತು ಕೆಳಗಡೆಯಿಂದ ಮೇಲಕ್ಕೆ ಹೋಗ್ತಾ ಇಲ್ಲ. ಟಾಪ್ ಡೌನ್ ಅಪ್ರೋಚ್ ಎಲ್ಲಿವರೆಗೆ ಆಗೋದಿಲ್ವೋ, ನನ್ನ ಪ್ರದೇಶದ ಇತಿಹಾಸವನ್ನ ನಾನ್ ತಿಳ್ಕೊಳ್ಳಿಕ್ಕೆ ನಾನು ಎಲ್ಲಿವರೆಗೆ ಪ್ರಯತ್ನ ಮಾಡೋದಿಲ್ವೋ ಅದು ಸೇರ್ಪಡೆ ಆಗ್ಬೇಕು. ಕರಿಕ್ಯುಲಮ್ ಅಲ್ಲಿ ಸೇರ್ಪಡೆ ಆಗ್ಬೇಕು, ನಮ್ಮ ಪಠ್ಯ ಪುಸ್ತಕದಲ್ಲಿ ಸೇರ್ಪಡೆಯಾದಾಗ ಮಕ್ಕಳಿಗೆ ತಮ್ಮ ಊರಿನ ಇತಿಹಾಸದ ಬಗ್ಗೆ ಹೆಮ್ಮೆ ಆಗ್ತದೆ, ಸತ್ಯ ಗೊತ್ತಾಗ್ತದೆ. ಸೊ ಎಲ್ಲಿವರೆಗೆ ಇದು ನಿರ್ಲಕ್ಷ್ಯ ಆಗ್ತದೋ, ನಾವು ಪಕ್ಕದ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ನನ್ನ ಊರಿನ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೇನೆ ಇದು ಬಹಳ ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಆಗೋ ತರ ಆದ್ರೆ, ಪಠ್ಯ ಪುಸ್ತಕದಲ್ಲಿ ಬದಲಾವಣೆಗಳಾದ್ರೆ ಒಂದಷ್ಟು ತಿಳುವಳಿಕೆ ಬರ್ಬೋದು ಅಂತ ನನ್ಗೆ ಅನ್ನಿಸ್ತದೆ. ಮೊದಲೆಲ್ಲ 3ನೇ ಕ್ಲಾಸಲ್ಲಿ ಸಮಾಜದ ಪಠ್ಯ ಪುಸ್ತಕ ಇದ್ರೆ ಈ ಊರಿನ ಕಥೆ ಇರ್ತಿತ್ತು. ಚಿತ್ರಮಯ ದಕ್ಷಿಣ ಕನ್ನಡ, ಕಾರಂತರು ದಕ್ಷಿಣ ಕನ್ನಡದ ಕಥೆ ಮಾತ್ರ ಬರೆದಿದ್ರು. ದಕ್ಷಿಣ ಕನ್ನಡದಲ್ಲಿ ಏನೇನೆಲ್ಲ ಇದೆ, ಏನು ಊರಿದೆ, ಏನ್ ದೇವಸ್ಥಾನ ಇದೆ, ಏನ್ ಹೊಳೆ ಇದೆ, ಏನ್ ಹಳ್ಳ ಇದೆ, ಕಾರಂತರು ಪುಸ್ತಕಗಳಿದ್ದು ಮೊದಲು. ಆ ರೀತಿಯ ಪುಸ್ತಕಗಳು ಇರ್ತಿದ್ವು, ಅಲ್ಲಿಂದ ಬರ್ಬೇಕು. ಹೌದು ಸರ್, ನನ್ನ ಊರಿನಲ್ಲಿ ತಮ್ಮಂತಹ ಅನೇಕ ಹಿರಿಯರು ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥವ್ರು ನನ್ನೂರಿನ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು ಅಂತ ಹೇಳಿ ತುಂಬಾ ಒಂದು ದೊಡ್ಡ ಸಾಹಸವನ್ನು ಮಾಡಿ ಈ ಬುಕ್ ತಂದಿದ್ದಾರೆ ಸರ್. ನಾವು ಅದನ್ನ ಓದಿದಾಗ ನಮ್ಮ ಊರಿನ ಬಗ್ಗೆ ಇಷ್ಟೆಲ್ಲ ಮಹತ್ತರವಾದಂತ ವಿಚಾರಗಳು ಇದೆಯಾ ಅಂತ ನಮ್ಗೆ ಅನ್ನಿಸ್ತದೆ. ಬಹುಶಃ ಈ ಹೆಮ್ಮೆ ಉಂಟಾಗ್ಬೇಕಾದ್ರೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಬದಲಾವಣೆ ಆಗ್ಬೇಕಾಗ್ತದೆ. ಹೌದೌದು, ನಮ್ಮ ಊರು ನಮ್ಮ ಸುತ್ತಮುತ್ತ ಏನನ್ನೋದೇ ನಮ್ಗೆ ಗೊತ್ತಿರೋದಿಲ್ಲ, ಅದು ಮುಖ್ಯ. ಅಲ್ಲಿಂದ ಶುರು ಆಗಬೇಕು. ಹೌದು, ಶಿಕ್ಷಕರು ಒಳಪಡದಷ್ಟು ದಿವಸ ಇದು ಮಕ್ಕಳಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ. ಯಾಕಂದ್ರೆ ಶಿಕ್ಷಕರು ತಮ್ಮನ್ನು ಕ್ರಿಯಾತ್ಮಕವಾಗಿ ಅದರಲ್ಲಿ ತೊಡಗಿಸಿಕೊಂಡ್ರೆ ಮಕ್ಕಳಿಗೆ ದಾಟಿಸ್ಲಿಕ್ಕೆ ಬರ್ತದೆ. ಶಿಕ್ಷಕರು ಈಗ ಸರ್ಕಾರಿ ಶಾಲೆ ಮಕ್ಕಳು ಹೇಳೋದಿದ್ರೆ ಯಾವುದೇ ಇರಲಿ, ಅದು ಹೇಳಿದ್ರು, ಈಗ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ಕೂಡ ಮಕ್ಕಳನ್ನು ಹಾಕ್ತಾ ಇಲ್ಲ, ರಾಜಕೀಯ ವ್ಯಕ್ತಿಗಳು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಹಾಕ್ತಾ ಇಲ್ಲ, ಜನಪ್ರತಿನಿಧಿಗಳು ಹಾಕ್ತಾ ಇಲ್ಲದಿರೋ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಇದೇ ಪಠ್ಯಪುಸ್ತಕ ಆಗಿರಲಿ ಈ ವಿಚಾರಗಳನ್ನು ತಿಳಿಸ್ಬೇಕಂತ ಹೇಳಿದರೆ ಶಿಕ್ಷಕರಿಗೆ ಅದು ಒಲವಿಲ್ಲ. ಯಾಕಂದರೆ ಅವರ ಮಕ್ಕಳಲ್ಲಿ ಇಲ್ಲದ ಕಾರಣ ಪ್ರಶ್ನೆ ಕೇಳುವಂಥವ್ರು ಯಾರೂ ಇಲ್ಲ. ರಾಜಕೀಯ ವ್ಯಕ್ತಿಗಳಂತೂ ಅವ್ರದ್ದು ಮಕ್ಕಳು ಅಂತೂ ಇರುವುದೇ ಇಲ್ಲ. ಆದ ಕಾರಣ ಅಲ್ಲಿ ಕಲಿಯುವಂಥದ್ದು ಬಡವರ ಮಕ್ಕಳು, ಇನ್ನೊಂದು ದೀನದಲಿತರ ಮಕ್ಕಳು ಅಲ್ಲಂತ ಹೇಳಿದರೆ ಅಂತ ಬಡವರ ಮಕ್ಕಳು ಕಲಿತಾ ಇರ್ತಾರೆ. ಆದ ಕಾರಣ ಈಗ ಇಲ್ಲಿ ಓದಿದವರು, ಇಲ್ಲಿ ಕುಳಿತವರು ಹೆಚ್ಚಿನವರು ಸಾಹಿತಿಗಳಾಗಿರಲಿ, ಹಿರಿಯರೆಲ್ಲ ಹೆಚ್ಚಿನವರು ಸರ್ಕಾರಿ ಶಾಲೆಗಳಲ್ಲಿ ಕಲಿತವರಾಗಿರ್ತಾರೆ. ನಾನು ಖಾಸಗಿ ಶಾಲೆಗಳನ್ನು ಅಲ್ಲ ಕಲಿತವರನ್ನು ದೂರುವಂಥದ್ದಲ್ಲ, ಯಾಕಂದ್ರೆ ಸಮಾಜಮುಖಿಯಾದಂಥ ಒಂದು ವ್ಯಕ್ತಿತ್ವ ಬರುವಂಥದ್ದು ಸರ್ಕಾರಿ ಶಾಲೆಯಲ್ಲಿ ಕಲಿತವರಿಂದಲೇ ಹೆಚ್ಚಿನವರಿಗೆ ಬಂದಿರ್ತದೆ. ಹೌದು, ಸರಿ. ಥ್ಯಾಂಕ್ ಯು. ಇಷ್ಟೊತ್ತು ಥ್ಯಾಂಕ್ಸು, ಸಮಯ ಆಯಿತು. ಇಷ್ಟೊತ್ತು ನನ್ನ ಬೀಸು ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಂತರ ನನ್ನನ್ನು ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ,
ಕಾಲೇಜಿನ ಎಲ್ಲ ಮಂಡಳಿಗೆ ಹಾಗೆ ನಿರ್ದಿಗಂತದ ಎಲ್ಲ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ನಮಸ್ಕಾರ.